ಉತ್ತೇಜನ ವಾಕ್ಯದಲ್ಲಿ ಉತ್ತೇಜನಗೊಂಡಿರಿ. ಎಷ್ಟು ಮಂದಿ ನೆನಪಿದೆ? ಪಾಸ್ಟರ್ ಜೋಸೆಫ್ ಅವರು ಉತ್ತಮವಾಗಿ ಸ್ವಲ್ಪ ಎಕ್ಕೊ ತೆಗೀರಿ, ಇಲ್ಲಿ ಮಾನಿಟರಲ್ಲಿ ಸ್ವಲ್ಪ ಮೊದಲು ಮಾತಾಡಿದ್ದು ಸರಿ ಇತ್ತು. ನೀವೇನೇ ಸರಿ ಮಾಡಲಿಕ್ಕಿದ್ರೆ ಅಲ್ಲಿ ಮಾಡಿ. ಓಕೆ ಓಕೆ ಏನು ಮಾತಾಡಿದರು? ಕಮಾನ್ ಮಾತಾಡಿ. ಇಬ್ರಿಯ 10:5. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ರೈಟ್? ಹೇಳಿ, ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ದಟ್ ಮೀನ್ಸ್ ದೇಹ ಎಂಬುದು ನಾವಲ್ಲ. ದೇಹ ಎಂಬುದು ದೇವರು ನಮಗೆ ಭೂಲೋಕದಲ್ಲಿ ದೇವರು ಕೊಟ್ಟಂಥ ಮನೆ. ದಟ್ ಮೀನ್ ಕ್ರಿಸ್ತನು ಮೊದಲು ಪರಲೋಕದಲ್ಲಿ ಇದ್ದನು. ರೈಟ್? ಆತನು ಭೂಲೋಕಕ್ಕೆ ಬಂದ. ಈಗ ಒಬ್ಬ ಚಂದ್ರಲೋಕಕ್ಕೆ ಹೋಗಬೇಕಾದ್ರೆ ಅವನು ಹೀಗೆಲ್ಲೇ ಹೋಗಲಿಕ್ಕೆ ಆಗೋದಿಲ್ಲ. ಒಂದು ಬಾಡಿ ಅವನಿಗೆ ಪ್ರಿಪೇರ್ ಮಾಡಬೇಕು, ಆ ವಾತಾವರಣಕ್ಕೆ ಸೆಟ್ ಆಗುವಂಥದ್ದು. ಅದು ತುಂಬ ಕಾಸ್ಟ್ಲಿ, ಬಿಲಿಯನ್ ಖರ್ಚಿದೆ ಅದಕ್ಕೆ. ರೈಟ್? ಅದೇ ರೀತಿ ಭೂಲೋಕದಲ್ಲಿ ನೀವು ಫಂಕ್ಷನ್ ಆಗಬೇಕಾದ್ರೆ ನಿಮಗೊಂದು ದೇಹ ಇದೆ. ಅದಕ್ಕೆ ಬೈಬಲ್ ಹೇಳ್ತೀವಿ, ವಿ ಆರ್ ನಾಟ್ ವಾಕ್ ಬೈ ಸೈಟ್, ವಿ ಆರ್ ವಾಕ್ ಬೈ ಫೇತ್. ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೀತೀವಿ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ. ದಟ್ ಮೀನ್ಸ್ ವಿ ಆರ್ ವಾಕ್ ಬೈ ಫೇತ್. ಯು ಆರ್ ವಾಕ್ ಬೈ ಫೇತ್. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ, ಅದನ್ನು ಕ್ರಿಸ್ತನು ಭೂಲೋಕದಲ್ಲಿಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಓಕೆ, ನೆಕ್ಸ್ಟ್ 6 ವರ್ಸ್. ಸರ್ವಾಂಗ ಹೋಮಗಳಲ್ಲಿ, ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ. ನೆಕ್ಸ್ಟ್, ಆಗ ನಾನು ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಅನ್ನುತ್ತಾನೆ. ಹೇಳ್ರಿ, ಗ್ರಂಥದ ಸುರುಳಿಯಲ್ಲಿ. ಈ ಪುಸ್ತಕ ಆಗುವ ಮುಂಚೆ ಸುರುಳಿಗಳಿದ್ದವು. ದ ಪ್ರಾಫಿಟ್ಗಳು ಸುರುಳಿಗಳಲ್ಲಿ ಬರಿತಾ ಇದ್ದವು, ಚರ್ಮದ ಕಾಗದದಲ್ಲಿ. ಓಕೆ, ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಗ್ರಂಥದ ಸುರುಳಿಯಲ್ಲಿ ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ? ನನ್ನನ್ನು ಕುರಿತು ಬರೆಯಲ್ಪಟ್ಟಿದೆ. ಓಕೆ, ಅದರಿಂದ ನನ್ನನ್ನು ಕುರಿತು ಏನು ಬರೆಯಲ್ಪಟ್ಟಿದೆ ಅದನ್ನು ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ. ಯೇಸು ಅಕಸ್ಮಾತ್ತಾಗಿ ಈ ಲೋಕಕ್ಕೆ ಬರಲಿಲ್ಲ. ಆತನು ಕಾಲವು ಪರಿಪೂರ್ಣವಾದಾಗ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಈ ಲೋಕಕ್ಕೆ ಬಂದನು. ದ ಫುಲ್ನೆಸ್ ಆಫ್ ಟೈಮ್. 2 ಟೈಮ್ಗಳು ಒಂದಾದವು, ಕೈರೋಸ್ ಆ್ಯಂಡ್ ಕ್ರೋನೋಸ್ ಅಂತ ಹೇಳ್ತಾರೆ. ಕ್ರೋನೋಸ್ ಅಂತ ಹೇಳಿದ್ರೆ ಅವರ್ ಟೈಮ್, ಕೈರೋಸ್ ಅಂದರೆ ಗಾಡ್ಸ್ ಟೈಮ್, ಅಪಾಯಿಂಟೆಡ್ ಟೈಮ್. ರೈಟ್? ಕೈರೋಸ್. ಓಕೆ, ರೈಟ್ ಸಮಯದಲ್ಲಿ ಆತನು ಬಂದಿದ್ದಾನೆ. ಆತನು ಮೊದಲು ಕೂಡ ಬರಲಿಲ್ಲ, ಮತ್ತೆ ಕೂಡ ಬರಲಿಲ್ಲ. ರೈಟ್ ಟೈಮಲ್ಲಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ನಿಮಗೆ ಗೊತ್ತಾ, ನಿಮ್ಮ ಎಲ್ಲರ ವಿಷಯವಾಗಿ ದೇವರೊಂದು ಉದ್ದೇಶ ಇಟ್ಟಿದ್ದಾನೆ. ನೀವು ಯಾರ ಮಿಸ್ಟೇಕಲ್ಲಿ ಹುಟ್ಟಿದವರಲ್ಲ. ನೀವು ಅನೇಕರ ಮಿಸ್ಟೇಕ್ ಆಗಿರ್ಬೋದು, ಬಟ್ ದೇವರ ಮಿಸ್ಟೇಕ್ ನೀವು ಅಲ್ಲವೇ ಅಲ್ಲ. ದೇವರು ಯಾವತ್ತೂ ಮಿಸ್ಟೇಕ್ ಮಾಡೋದಿಲ್ಲ. ದೇವರು ನಿಮ್ಮನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೆ ದೇವರು ನಿಮ್ಮನ್ನು ಹುಟ್ಟಿಸಿದ್ದಾನೆ. ಯು ಆರ್ ದ ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ಆಫ್ ಗಾಡ್. ಯು ಆರ್ ದ ಡೆಸ್ಟಿನಿ ಆಫ್ ಗಾಡ್. ಯು ಆರ್ ದ ಗ್ಲೋರಿ ಆಫ್ ಗಾಡ್. ನೀವು ದೇವರ ಮಹಿಮೆ ಆಗಿದ್ದೀರಿ, ನೀವು ದೇವರ ಉದ್ದೇಶ ಆಗಿದ್ದೀರಿ. ದೇವರು ನಿಮಗೋಸ್ಕರ ಉನ್ನತವಾದ ಆಲೋಚನೆಯನ್ನು ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ಮನುಷ್ಯರ ಮಿಸ್ಟೇಕ್ ಆಗಿರ್ಬೋದು, ಅಥವಾ ನಿಮ್ಮ ಸ್ವಂತ ಮೈಂಡಲ್ಲಿ ರಿಜೆಕ್ಷನಲ್ಲಿ ನೀವು ಮಿಸ್ಟೇಕ್ ಅಂತ ಕಾಣ್ಬೋದು, ಬಟ್ ನೀವು ದೇವರ ಮಿಸ್ಟೇಕ್ ಅಲ್ಲವೇ ಅಲ್ಲ. ಪಾಸ್ಟರ್ ಜೋಸೆಫ್ ಅವರು ಈ ವರ್ಡ್ ಅನ್ನು ಪ್ರೀಚ್ ಮಾಡುತ್ತಿರುವಾಗ ಅದಕ್ಕಿಂತ ಮುಂಚೆ ಒಂದು ವರ್ಡ್ ದೇವರು ನನ್ನಲ್ಲಿ ಮಾತಾಡ್ತಾ ಇದ್ದ. ಐ ವಾಸ್ ಮೆಡಿಟೇಟಿಂಗ್ ದಟ್ ವರ್ಡ್. ಜಾನೋಕ್ತಿ 20ನೇ ಅಧ್ಯಾಯ 24ನೇ ವಚನ. ಜಾನೋಕ್ತಿ
20-24. ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವನು ಯೆಹೋವನೇ ಆಗಿರುವಲ್ಲಿ ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡನು? ಎ ಮ್ಯಾನ್ ಸ್ಟೆಪ್ಸ್ ಆರ್ ಆಫ್ ದ ಲಾರ್ಡ್, ಹೌ ದೆನ್ ಕ್ಯಾನ್ ಎ ಮ್ಯಾನ್ ಅಂಡರ್ಸ್ಟ್ಯಾಂಡ್ ಇಸ್ ಓನ್ ವೇ? ಆಂಪ್ಲಿಫೈಡ್ ವರ್ಷನ್ ಹಾಕಿ, ಆಂಪ್ಲಿಫೈಡ್ ವರ್ಷನ್, ಆಂಪ್ಲಿಫೈಡ್ ಹಾಕಿ. ಓಕೆ, ಓದಿ ಎಲ್ಲರೂ. ಆಂಪ್ಲಿಫೈಡ್ ವರ್ಷನ್. ಇದು ಯಾವುದು? Man's steps are ordered by the Lord. Man's steps are ordered by the Lord. How then can a man understand his way? Hallelujah. TPT ಹಾಕಿ. TPTಯಲ್ಲಿ ನೋಡಿ ಹೇಗೆ ಎಷ್ಟು ಬ್ಯೂಟಿಫುಲ್ ಆಗಿ ಬರೆಯಲ್ಪಟ್ಟಿದೆ. TPT. ಸಿಸ್ಟರ್ ರೆಬೆಕ್ಕಾ ಓದಿ TPT. It is the Lord who directs your life. For each step you take is ordained by God to bring you closer to your destiny. Closer to your destiny. Okay. So much of your life then remains a mystery. Remains a mystery. Right? ಇಲ್ಲಿ ಬೈಬಲ್ ಹೇಳ್ತದೆ, it is the Lord who direct your life. For each step you take is ordained by God to bring you closer your destiny, closer to your destiny, right? Okay, so much of your life then remain a mystery. ನಿಮ್ಮ ವಿಷಯದಲ್ಲಿ ನಿಮಗೆ ಮಿಸ್ಟ್ರಿ, ನಿಮ್ಮ ವಿಷಯದಲ್ಲಿ ನಿಮಗೆ ರಹಸ್ಯ, ನಿಮ್ಮ ವಿಷಯದಲ್ಲಿ ನಿಮಗೆ ಗೂಢಾರ್ಥ. ಬಟ್ ದೇವರಿಗೆ ನಿಮ್ಮ ವಿಷಯ ಎಲ್ಲ ಗೊತ್ತು. ದೇವರಿಗೆ ನಿಮ್ಮ ವಿಷಯದಲ್ಲಿ ಮಿಸ್ಟ್ರಿ ಅಲ್ಲ. I know the thoughts I have for you. I know the plan, I have the thoughts for you. ದೇವರು ಹೇಳ್ತೇನೆ, ನಾನು ನಿಮ್ಮ ಕುರಿತಾಗಿ ಮಾಡಿದಂಥ ಆಲೋಚನೆಗಳನ್ನು ನಾನು ಬಲ್ಲೆನು. ನಾನು ನಿನಗೋಸ್ಕರ ಮಾಡಿದಂಥ ಪ್ಲ್ಯಾನ್ ನಾನು ಬಲ್ಲೆನು. ಹೋದ್ರಿ ಜೆರಮಾಯ 29:11 ವರ್ಸ್. ಜೆರಮಾಯ 29:11. Jeremiah 29:11. See, for I know the thoughts and plans that I have for you, says the Lord. Thoughts and plans for welfare and peace and not for evil, to give you hope in your final outcome. Praise God. ಇಲ್ಲಿ ಬೈಬಲ್ ಹೇಳ್ತದೆ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಇಲ್ಲಿ ಇಂಗ್ಲಿಷ್ನಲ್ಲಿ ಹೇಳ್ತದೆ, ಫಾರ್ ಐ ನೋ ದ ಥಾಟ್ಸ್ ಆ್ಯಂಡ್ ಪ್ಲ್ಯಾನ್ಸ್ ದಟ್ ಐ ಹ್ಯಾವ್ ಫಾರ್ ಯು. ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳನ್ನು, ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ದೇವರು ಹೇಳ್ತಾನೆ ನನಗೆ ಗೊತ್ತು. ದೇವರಿಗೆ ನಿಮ್ಮ ವಿಷಯದಲ್ಲಿ ಏನು ಮಿಸ್ಟ್ರಿ ಇಲ್ಲ. ಮಿಸ್ಟ್ರಿ ನಿಮಗೆ ಮಿಸ್ಟ್ರಿ ಇದೆ. ಬಟ್ ದೇವರು ನಿಮ್ಮ ಸ್ಟೆಪ್ಗಳನ್ನು ಆರ್ಡೈನ್ ಮಾಡಿದ್ದಾನೆ. ನೀನು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೋಸ್ಕರ ಇರಬೇಕೆಂದು ದೇವರು ನಿಮ್ಮ ವಿಷಯದಲ್ಲಿ ಆಲೋಚನೆ ಮಾಡಿದ್ದಾನೆ. ದೇವರು ನಿಮಗೆ ಇಟ್ಟಂಥ ಪ್ಲ್ಯಾನ್ ಯಾವುದು? ಬೈಬಲ್ ಹೇಳ್ತದೆ, ಅದು ಅಹಿತಕರವಾದ ಯೋಜನೆಗಳಲ್ಲ. ನಿಮ್ಮನ್ನು ಆಕ್ಸಿಡೆಂಟಿಗೆ ಸೇರಿಸುವಂಥದ್ದು, ರೋಗಕ್ಕೆ ಕೊಂಡೋಗುವಂಥದ್ದು, ಡೆತ್ತಿಗೆ ಕೊಂಡೋಗುವಂಥದ್ದು, ಸಡನ್ ಡೆತ್ತಿಗೆ ಕೊಂಡೋಗುವಂಥದ್ದು ದೇವರ ಯೋಜನೆಗಳು ಅಲ್ಲ. ಎಷ್ಟು ಮಂದಿ ನಂಬುತ್ತೀರಿ ದೇವರು ನಿಮಗೊಂದು ಯೋಜನೆ ಮಾಡಿಟ್ಟಿದ್ದಾನೆ? ದೇವರು ನಿಮಗೋಸ್ಕರ ಇಟ್ಟಂಥ ಯೋಜನೆಗಳಲ್ಲಿ ಅಲ್ಲಿ ಮರಣ ಇಲ್ಲ, ಪ್ರಾಬ್ಲಮ್ಗಳಿಲ್ಲ. ಓನ್ಲಿ ಲೈಫ್. ಹೇಳ್ರಿ ಓನ್ಲಿ ಲೈಫ್. ಓನ್ಲಿ ಲೈಫ್. ಕಮಾನ್ ಹೇಳ್ರಿ ಓನ್ಲಿ ಲೈಫ್. ಬಟ್ ನಮಗೆ ಮಿಸ್ಟ್ರಿ. ಈಗ ಮಿಸ್ಟ್ರಿ ನಮಗೆ ರಿವೀಲ್ ಆಗಬೇಕಾದ್ರೆ, ಮಿಸ್ಟ್ರಿ ನಮಗೆ ಪ್ರಕಟವಾಗಬೇಕಾದ್ರೆ ಓದಿರಿ ಕೊರಿಂಥಿಯನ್ 2:9 ವರ್ಸಿಂದ ಓದಿರಿ. 1 ಕೊರಿಂಥಿಯನ್ 2:9 ವರ್ಸ್. 1 ಕೊರಿಂಥಿಯನ್
ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಹೇಳ್ರಿ, ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು. ಬಟ್ ಆಸ್ ಇಟ್ ಈಸ್ ರಿಟನ್, ಐ ಹ್ಯಾಸ್ ನಾಟ್ ಸೀನ್ ನಾರ್ ಇಯರ್ ಹರ್ಡ್ ನಾರ್ ಹ್ಯಾವ್ ಎಂಟರ್ಡ್ ಇನ್ ಟು ದ ಹಾರ್ಟ್ ಆಫ್ ಮ್ಯಾನ್ ದ ಥಿಂಗ್ಸ್ ವಿಚ್ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಫಾರ್ ದೋಸ್ ಹು ಲವ್ ಹಿಮ್. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು, ಹಿ ಈಸ್ ನಾಟ್ ಗೋಯಿಂಗ್ ಟು ಪ್ರಿಪೇರ್, ಹಿ ಈಸ್ ಆಲ್ರೆಡಿ ಪ್ರಿಪೇರ್ಡ್. ಆತನು ಆಲ್ರೆಡಿ ನಮಗೋಸ್ಕರ ಒಳ್ಳೆಯ ಸಂಗತಿಗಳನ್ನು ಸಿದ್ಧ ಮಾಡಿಟ್ಟಿದ್ದಾನೆ, ಪ್ರಿಪೇರ್ಡ್. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಹೇಳ್ರಿ, ಕಣ್ಣು ಕಾಣಲಿಲ್ಲ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ. ಮಿಸ್ಟ್ರಿ. ಇಲ್ಲಿ ಮಾತಾಡುವಂಥದ್ದು ನಿಮ್ಮ ಫಿಸಿಕಲ್ ಕಿವಿಗಳಲ್ಲ, ನಿಮ್ಮ ಫಿಸಿಕಲ್ ಕಣ್ಣುಗಳಲ್ಲ, ನಿಮ್ಮ ಫಿಸಿಕಲ್ ಹೃದಯ, ಮಾಂಸದ ಹೃದಯ ಅಲ್ಲ. ಇಸ್ ಟಾಕಿಂಗ್ ಅಬೌಟ್ ಅ ಸ್ಪಿರಿಚುವಲ್ ಇಯರ್ ಅಂಡ್ ಸ್ಪಿರಿಚುವಲ್ ಐಸ್. ಸ್ಪಿರಿಚುವಲ್ ಹಾರ್ಟ್ ಇಸ್ ಅ ಸ್ಪಿರಿಟ್, ಹ್ಯೂಮನ್ ಸ್ಪಿರಿಟ್. ಮ್ಯಾನ್ ಇಸ್ ಅ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಹೇಳ್ರಿ, ಮನುಷ್ಯನು ಆತ್ಮಸ್ವರೂಪಿ, ನಮಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಈ ಸಂಗತಿಗಳನ್ನು ಥ್ರೂ ಅ ಸೆನ್ಸ್ ನಾಲೆಜ್, ಯೂನಿವರ್ಸಿಟಿ ನಾಲೆಜ್ ಕ್ಯಾನಾಟ್ ರಿವೀಲ್ ಟು ಯು. ಈ ಸತ್ಯಾಂಶಗಳನ್ನು ನಿನಗೆ ಸೆನ್ಸ್ ನಾಲೆಜ್ ರಿವೀಲ್ ಮಾಡುವುದಿಲ್ಲ. ಇದನ್ನು ರಿವೀಲ್ ಮಾಡುವ ಆತನು ಪವಿತ್ರಾತ್ಮನು. ಅದಕ್ಕೋಸ್ಕರ ಮಿಸ್ಟ್ರಿ ಅಂತ ಬೈಬಲ್ ಹೇಳ್ತದೆ. ದೇವರು ನಿಮಗೆ ಮಿಸ್ಟ್ರಿಯಲ್ಲಿ ಇರಲಿಕ್ಕೆ ಅಥವಾ ರಹಸ್ಯದಲ್ಲಿ ಇರಲಿಕ್ಕೆ ಬಯಸುವುದಿಲ್ಲ. ದೇವರು ತನ್ನ ರಹಸ್ಯವನ್ನು ನಿಮಗೆ ಪ್ರಕಟಿಸಲಿಕ್ಕೆ ಬಯಸ್ತಾನೆ. ಅಲ್ಲಿ ಮುಂದೆ ಆನ್ಸರ್ ಇದೆ, ಓದಿಯಲ್ಲಿ 10ನೇ ವಚನ, 10th chapter. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಹೇಳ್ರಿ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನಮಗೆ ಮಿಸ್ಟ್ರಿ ಅಲ್ಲ. ಮಿಸ್ಟ್ರಿ ಯಾರಿಗೆ? ಸೆನ್ಸಲ್ಲಿ ಜೀವಿಸುವವರಿಗೆ ಮಿಸ್ಟ್ರಿ. ದೇರ್ ಇಸ್ ಅ ಫೂಲಿಶ್ನೆಸ್. ಬೈಬಲ್ ಹೇಳ್ತದೆ, ದೇವರ ಆತ್ಮನ ವಿಷಯಗಳು ಪ್ರಾಪಂಚಿಕ ಮನುಷ್ಯನಿಗೆ ಆತನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವ ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳು. ಆತ್ಮ ವಿಚಾರದಿಂದ ಅವುಗಳನ್ನು ತಿಳಿಯತಕ್ಕವುಗಳಾದ್ದರಿಂದ ಅವನು ಅವುಗಳನ್ನು ಗ್ರಹಿಸುವುದಿಲ್ಲ. ಓಕೆ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ನೆಕ್ಸ್ಟ್, ಹಿಂದೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹೇಳ್ರಿ, ಮನುಷ್ಯನ ಒಳಗಿನ ಆಲೋಚನೆಗಳು. ಕಮನ್, 2-3 ಜನ ಕೇಳ್ರಿ, ಮನುಷ್ಯನ ಒಳಗಿನ ಆಲೋಚನೆಗಳು. ನಿನ್ನ ಒಳಗೆ ಏನು ಆಲೋಚನೆ ಇದೆ ಅದು ನಿನಗೆ ಗೊತ್ತು. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಿಗೆ ಗೊತ್ತು. ನಿನ್ನ ಒಳಗೆ ಏನು ಆಲೋಚನೆ ಇದೆ ಅದು ನಿಮ್ಮ ಪಕ್ಕದವರಿಗೆ ಗೊತ್ತಿಲ್ಲ. ನಿಮ್ಮ ಒಳಗೆ ಏನು ಸಂಕಟ ಆಗ್ತಾ ಇದೆ, ಏನು ನೋವು ಆಗ್ತಾ ಇದೆ, ಏನು ರಿಜೆಕ್ಷನ್ ಆಗ್ತಾ ಇದೆ, ಏನು ಫಿಯರ್ ಆಗ್ತಾ ಇದೆ, ಏನು ಭಯ ಆಗ್ತಾ ಇದೆ, ಏನು ಭವಿಷ್ಯದ ಭಯ ಆಗ್ತಾ ಇದೆ, ಏನಾಗ್ತಾ ಇದೆ ನಿನ್ನ ಒಳಗೆ, ಅದು ನಿನಗೆ ಗೊತ್ತು. ನಿನಗೆ ಗೊತ್ತಿರುವಂಥದ್ದು ನಿನ್ನ ವಿಷಯದಲ್ಲಿ ಲಿಮಿಟೆಡ್. ಬಟ್ ದೇವರಿಗೆ ನಿನ್ನ ವಿಷಯದಲ್ಲಿ ಗೊತ್ತಿರುವಂಥದ್ದು ಅನ್ಲಿಮಿಟೆಡ್. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಹೇಳ್ತದೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಇರುವುದು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ, ಹೇಳ್ರಿ, ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೆ ಹೊರತು ಬೇರೆ ಯಾರು ಗ್ರಹಿಸ್ತಿಲ್ಲ. ಹೇಳ್ರಿ, ದೇವರ ಆಲೋಚನೆಗಳನ್ನು. ಐ ನೋ ದ ಥಾಟ್ಸ್ ಅಂಡ್ ಪ್ಲಾನ್ ಐ ಹ್ಯಾವ್ ಫಾರ್ ಯು. Hallelujah. God is telling, I know the thoughts and plan I have for you. ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳನ್ನು, ಯೋಜನೆಗಳನ್ನು, ಪ್ಲಾನ್ಗಳನ್ನು ನಾನು ಬಲ್ಲಾತನಾಗಿದ್ದೇನೆ. ದೇವರು ಹೇಳ್ತಾನೆ, ನಿಮ್ಮ ಒಳಗಿರುವ ಆಲೋಚನೆಗಳು ನಿಮಗೆ ಗೊತ್ತು. ದೇವರು ನಿಮಗೋಸ್ಕರ ಇಟ್ಟಂತ ಯೋಜನೆಗಳು ದೇವರ ಆತ್ಮನು ಬಲ್ಲವನಾಗಿದ್ದಾನೆ. ಬಟ್ ಅಲ್ಲಿ ನಿಲ್ಲಿಸ್ತಿಲ್ಲ. ಮುಂದೆ ಅಲ್ಲಿ ಹೇಳ್ತದೆ, ಮುಂದೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. Now we have received not the spirit of the world, but the spirit who is from God, that we might know the things that have been freely given to us by God.
ದೇವರು ನಿಮಗೋಸ್ಕರ ಇಟ್ಟಂಥ ಯೋಜನೆಗಳನ್ನು ಯಾವ ದಿವಸ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡುತ್ತೀರಿ, ನೀವೊಂದು ರಿಲಿಜನ್ಗೆ ಎಂಟರ್ ಆಗೋದಿಲ್ಲ, ನೀವೊಂದು ರಿಲೇಷನ್ಶಿಪ್ಗೆ ಎಂಟರ್ ಆಗುತ್ತೀರಿ. ಹಲೋ, ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಾಗ ನೀವೊಂದು ರಿಲಿಜನ್ಗೆ ಎಂಟರ್ ಆಗೋದಿಲ್ಲ, ನೀವೊಂದು ರಿಲೇಷನ್ಶಿಪ್ಗೆ ಎಂಟರ್ ಆಗುತ್ತೀರಿ. ದೇವರಾತ್ಮ ನಿಮ್ಮ ಆತ್ಮ ಒಂದು ಆತ್ಮವಾಗುತ್ತದೆ. ದೇವರ ಆಲೋಚನೆಗಳು ನಿಮ್ಮ ಆಲೋಚನೆಗಳಾಗುತ್ತವೆ. ದೇವರ ಸಂತೋಷ ಅದು ನಿಮ್ಮ ಸಂತೋಷ ಆಗ್ತದೆ. ದೇವರ ಉದ್ದೇಶ ಅದು ನಿಮ್ಮ ಉದ್ದೇಶ ಆಗ್ತದೆ. ದೇವರ ಡೆಸ್ಟಿನಿ ಅದು ನಿಮ್ಮ ಡೆಸ್ಟಿನಿ ಆಗುತ್ತದೆ. ದೇವರ ಯೋಜನೆ ಅದು ನಿಮ್ಮ ಯೋಜನೆ ಆಗ್ತದೆ. ಯು ವಿಲ್ ಬಿಕಮ್ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಪರ್ಪಸ್. ಹಲ್ಲೆಲೂಯಾ. ಇಲ್ಲಿ ಕೇಳ್ರಿ, ಇವನ್ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ದೇವರ ಆತ್ಮ ನಿಮ್ಮ ಒಳಗಿದ್ದಾನೆ. ಸ್ಟಿಲ್ ನಿಮ್ಮ ವಿಷಯದಲ್ಲಿ ನಿಮಗೆ ಮಿಸ್ಟ್ರಿ, ರೈಟ್? ಇಲ್ಲಿ ಕೇಳ್ರಿ, ಅಪೊಸ್ತಲ ಪೌಲ್ ಹೇಳ್ತಾನೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು. ವೆನ್ ಐ ಪ್ರೇ ಇನ್ ದ unknown tongue, ಐ ಆಮ್ ಸ್ಪೀಕಿಂಗ್ ಟು ಗಾಡ್, ನಾಟ್ ಅನ್ ಟು ಮ್ಯಾನ್. ರೈಟ್? 14ನೇ ಅಧ್ಯಾಯದಲ್ಲಿ ಆ ಮಿಸ್ಟ್ರಿ ಹೇಗೆ ರೆವಲ್ಯೂಷನ್ ಆಗುವುದಂತ 1 Corinthians 14 chapter 14 verse ಓದಿ. 14. ಯಾಕಂದರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸ್ತಾರೆ, ನನ್ನ ಆತ್ಮವು ಪ್ರಾರ್ಥಿಸಿದ್ದು ಹೊರತು ನನ್ನ ಬುದ್ಧಿ ನಿಷ್ಫಲವಾಗುವುದು. ಫಾರ್ ಇಫ್ ಐ ಪ್ರೇ ಇನ್ ಎ ಟಂಗ್, ಮೈ ಸ್ಪಿರಿಟ್ ಪ್ರೇಸ್, ಮೈ ಸ್ಪಿರಿಟ್, ನಾಟ್ ಗಾಡ್ ಸ್ಪಿರಿಟ್. ಅನ್ಯ ಭಾಷೆಯಲ್ಲಿ ಮಾತಾಡೋದಂದರೆ ದೇವರ ಆತ್ಮನ ಮಾತಾಡೋದಲ್ಲ. ಕೆಲವು ಹೇಳ್ತಾರೆ ನಮ್ಮ ಮೂಲಕ ದೇವರ ಆತ್ಮನು ಪ್ರಾರ್ಥಿಸ್ತಾನೆ ಅಂತ. ಬೈಬಲ್ ಹಾಗೆ ಹೇಳುವುದಿಲ್ಲ, ಅದು ಡಿಫ್ರೆಂಟ್. ವೆನ್ ಯು ಗ್ರೋಯಿನಿಂಗ್ ಇನ್ ದ ಸ್ಪಿರಿಟ್, ಯು ಕೆನಾಟ್ ಅಟರ್ ವರ್ಡ್ಸ್, ಯು ಕೆನಾಟ್ ಅಟರ್ ವರ್ಡ್ಸ್. ಮೇ ಬಿ ವೆನ್ ಯು ಪ್ರೇ, ನೀವು ಪ್ರಾರ್ಥನೆ ಮಾಡುವಾಗ ಯು ಫೀಲ್ ಕ್ರೈ, ನಿಮಗೆ ಒಳಗಿಂದ ಕೂಗಲಿಗೆ ಬರ್ತದೆ. ಯು ಡೋಂಟ್ ನೋ ವೈ ಯು ಕ್ರೈಯಿಂಗ್. ಯಾರು ನಿಮ್ಮವರು ಸಾಯಲಿಲ್ಲ, ಏನಾಗಲಿಲ್ಲ, ಬಟ್ ಯು ಡೋಂಟ್ ನೋ ಯು ಕ್ರೈಯಿಂಗ್. ದ ಸ್ಪಿರಿಟ್ ಆಫ್ ಗಾಡ್ ಟೇಕ್ ಹೋಲ್ಡ್. ಪವಿತ್ರ ಆತ್ಮ ನಿಮ್ಮನ್ನು ಹೋಲ್ಡ್ ಮಾಡುತ್ತಾನೆ. ನಿಮ್ಮ ಮೂಲಕ ಆತನು ಮಾತಿಲ್ಲದ ನರಳಾಟದಲ್ಲಿ ಪ್ರಾರ್ಥಿಸ್ತಾನೆ. ಇದು ಪವಿತ್ರ ಆತ್ಮನ ಪ್ರಾರ್ಥನೆ ಮಾಡುವುದು. ಅನ್ಯ ಭಾಷೆಯಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನ ಪ್ರಾರ್ಥನೆ ಮಾಡುವುದಲ್ಲ, ನನ್ನ ಆತ್ಮ ಪ್ರಾರ್ಥನೆ ಮಾಡುವುದು. ಕರೆಕ್ಟಾಗಿ ಓದಬೇಕು. ನಾವು ಸತ್ಯವೇದವನ್ನು ಕರೆಕ್ಟಾಗಿ ನಾವು ಓದಬೇಕು, ಯಾರೋ ಕಲಿಸ್ತಾನೆ ಹೇಳುವುದಲ್ಲ. ಸಿ, ಫಾರ್ ಇಫ್ ಐ ಪ್ರೇ ಇನ್ ಎ ಟಂಗ್, ಮೈ ಸ್ಪಿರಿಟ್ ಪ್ರೈಸ್. ಏನು ಬರೆಯಲ್ಪಟ್ಟಿದೆ? ಕಮಾನ್, ಮೈ ಸ್ಪಿರಿಟ್ ಹೇಳ್ರಿ, ಮೈ ಸ್ಪಿರಿಟ್ ಪ್ರೈಸ್, ಬಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಅನ್ಫ್ರೂಟ್, ಸೋಲ್ ಪಾರ್ಟ್. The question is, how can you pray in tongue? When you receive the gift, see, we are not walk by sight, we are walk by faith. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ಕಮಾನ್ ಹೇಳ್ರಿ, ದೂರದ ಪ್ರವಾಸಿಗಳು. ಯಾವಾಗ ನೀವು ಬೈ ಫೇತ್ ಅಲ್ಲಿ ಮಾತಾಡುತ್ತೀರಿ, ಫೇತ್ ಅಂತ ಹೇಳಿದ್ರೆ ಲಿವಿಂಗ್ ಫ್ರಮ್ ಯೋರ್ ಸ್ಪಿರಿಟ್. ಹಲೋ, ಫೇತ್ ಅಂತ ಹೇಳಿದ್ರೆ ಲಿವಿಂಗ್ ಫ್ರಮ್ ಯೋರ್ ಸ್ಪಿರಿಟ್, ಲಿವಿಂಗ್ ಎ ರಿಲೇಶನ್ಶಿಪ್ ವಿತ್ ಗಾಡ್, ಲಿವಿಂಗ್ ಎ ಲೈಫ್ ಆಫ್ ಗಾಡ್, ಲೈಫ್ ಆಫ್ ಕ್ರೈಸ್ಟ್. ನೀವು ಯಾವಾಗ ಫೇತ್ ಅಲ್ಲಿ ಮಾತಾಡುತ್ತೀರಿ, ಯು ಆರ್ ಗೋಯಿಂಗ್ ಟು ಆಕ್ಟಿವೇಟ್ ಯುವರ್ ಹ್ಯೂಮನ್ ಸ್ಪಿರಿಟ್. ನಿಮ್ಮ ಆತ್ಮವನ್ನು ನೀವು ಏನು ಮಾಡುತ್ತೀರಿ? ಆಕ್ಟಿವೇಟ್ ಮಾಡುತ್ತೀರಿ, ಕಾರ್ಯಪ್ರವೃತ್ತ ಮಾಡುತ್ತೀರಿ. ಮೇ ಬಿ ನಿಮ್ಮ ಶರೀರ ಬಿಡಲಿಕ್ಕಿಲ್ಲ, ಮೇ ಬಿ ನಿಮ್ಮ ಮೈಂಡ್ ಬಿಡಲಿಕ್ಕಿಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ, ಬಟ್ ನೀವು ಫೇತಲ್ಲಿ ಮಾತಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ರೊಕೊಮ ಹಮ್ ರೋದಲೆ ಎಬ್ರೋ ಶಲಾಮ್ ರೋ ಓಂದಲೆಯ. ನೀವು ಮಾತಾಡುವಾಗ ನಿಮ್ಮ ಆತ್ಮವು ದೇವರ ಸಂಗಡ ಮಾತಾಡುತ್ತದೆ. ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಅಟರೆನ್ಸ್ ಕೊಡುತ್ತಾನೆ. ಹಲೋ, ದೇವರ ಹೃದಯದಲ್ಲಿ ಏನು ಪ್ಲಾನ್ ಇದೆ, ಏನು ಯೋಜನೆ ಇದೆ, ನಿಮ್ಮ ಆತ್ಮಕ್ಕೆ ಅದು ಡೌನ್ಲೋಡ್ ಆಗ್ತದೆ. You will receive revelation in your spirit. Mystery turn into revelation.
ಯು ವಿಲ್ ನೋ ದ ಡೆಸ್ಟಿನಿ ವಿಚ್ ಗಾಡ್ ಹಸ್ ಕಾಲ್ಡ್ ಯು. ದೇವರು ನಿಮಗೆ ಕರೆದ ಉದ್ದೇಶ ನಿಮಗೆ ಒಳಗಿಂದ ಗೊತ್ತಾಗ್ತದೆ. ನಿಮ್ಮ ಜೀವಿತದಲ್ಲಿದ್ದ ಬ್ಲೈಂಡ್ನೆಸ್ ಬಿಟ್ಟು ಹೋಗ್ತದೆ. ಲೈಟ್ ನಿಮ್ಮ ಒಳಗಿಂದ ಪ್ರಕಾಶಿಸಲಿಕ್ಕೆ ಪ್ರಾರಂಭವಾಗ್ತದೆ. ನಾವು 14ನೇ 1ನೇ ವಚನ ನಾವು ಓದುವ. 14:1 ಫಸ್ಟ್ ಕೊರಿಂಥಿಯನ್. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ, ಆದರೆ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವವರನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ನೆಕ್ಸ್ಟ್, ವಾಣಿಯನ್ನು ಆಡುವವನು ದೇವರ ಸಂಗಡ ಮಾತಾಡುತ್ತಾನೆ. ಫಾರ್ ಹಿ ಹೂ ಸ್ಪೀಕ್ ಇನ್ ಎ ಟಂಗ್ ಡಸ್ ನಾಟ್ ಸ್ಪೀಕ್ ಟು ಮ್ಯಾನ್ ಬಟ್ ಟು ಗಾಡ್. ಇಲ್ಲಿ ಬರಬರ್ತೀವಿ. ಫಾರ್ ಹಿ ಹೂ ಸ್ಪೀಕ್ ಇನ್ ಎ ಟಂಗ್ ಡಸ್ ನಾಟ್ ಸ್ಪೀಕ್ ಟು ಮ್ಯಾನ್ ಬಟ್ ಟು ಗಾಡ್, ಫಾರ್ ನೋ ಒನ್ ಅಂಡರ್ಸ್ಟ್ಯಾಂಡ್ ಹಿಮ್. However, in the spirit he speaks mystery. ಹೇಳ್ರಿ, ಮಿಸ್ಟ್ರಿ. ನಿಮ್ಮ ಹೆಜ್ಜೆಗಳನ್ನು ದೇವರು ಆರ್ಡೈನ್ ಮಾಡಿದ್ದಾನೆ, ಬಟ್ ನಿಮಗೆ ಮಿಸ್ಟ್ರಿ. ಹಲೋ, ಓಕೆ. ನೆಕ್ಸ್ಟ್ ವರ್ಡ್. ಬಟ್ he who prophesies speak ಎಡಿಫಿಕೇಶನ್ ಆ್ಯಂಡ್ ಎಕ್ಸಾರ್ಟೇಷನ್ ಆ್ಯಂಡ್ ಕಂಫರ್ಟ್ ಟು ಮ್ಯಾನ್. ಯಾವಾಗ ಪ್ರೊಫಸೈಡ್ ಮಾಡುತ್ತಾನೆ ಆಗ ಅವನು ಮನುಷ್ಯರ ಹತ್ರ ಮಾತಾಡುತ್ತಾನೆ. ಬಟ್ ಕಿಂಗ್ ಜೇಮ್ಸ್ ವರ್ಷನ್ ಆಂಪ್ಲಿಫೈಡ್ ಕ್ಲಾಸಿಕ್ ಹಾಕಿ 4:14-2. ಸಿಸ್ಟರ್, For one who speaks in an unknown tongue speaks not to men but to God. For no one understands or catches his meaning, because in the Holy Spirit he utters secret truths and hidden things not obvious to the understanding. Next 3 words. But on the other hand, the one who prophesies, who interprets the divine will and purpose in inspired preaching and teaching, speaks to men for their upbuilding and constructive spiritual progress and encouragement and consolation. ಪ್ರೊಫಸೈಡ್ ಮಾಡುವವನು ಏನು ಮಾಡುತ್ತಾನೆ? ಮುಂದಿನವನಿಗೆ ಏನು ಮಾಡ್ತಾನೆ? ಅಪ್ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಟಿವ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಅಂಡ್ ಎನ್ಕರೇಜ್ಮೆಂಟ್ ಅಂಡ್ ಕನ್ಸೋಲೇಷನ್. ಎನ್ಕರೇಜ್ಮೆಂಟ್. ಎನ್ಕರೇಜ್ ಆಗುವಂಥ ನಿಮ್ಮ ಆತ್ಮಕ್ಕೆ, ನಿಮ್ಮ ಆತ್ಮ ಬಿಲ್ಡ್ ಆಗುತ್ತದೆ. ನಿಮ್ಮ ಇನ್ನರ್ ಮ್ಯಾನ್ ಸ್ಟ್ರೆಂಥನ್ ಆಗುತ್ತಾನೆ. ನಿಮ್ಮ ಇನ್ನರ್ ಮ್ಯಾನ್ ಎನರ್ಜೈಸ್ ಆಗುತ್ತಾನೆ, ಬಿಲ್ಡ್ ಆಗುತ್ತಾನೆ, ಸ್ಟ್ರೆಂಥನ್ ಆಗುತ್ತಾನೆ, ಪ್ರೋಗ್ರೆಸ್ ಆಗುತ್ತಾನೆ, ಇಂಪ್ರೂವ್ ಆಗುತ್ತಾನೆ. ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ, ವೆನ್ ಹಿ ಹೂ ಸ್ಪೀಕಿಂಗ್ ಇನ್ ಟಂಗ್ ಇಂಪ್ರೂವ್ ಹಿಮ್ಸೆಲ್ಫ್ ಅಂತ ಹೇಳ್ತದೆ. ಇಂಪ್ರೂವ್ ಹಿಮ್ಸೆಲ್ಫ್ ಅಲ್ಲಿ ಮುಂದೆ ಇದೆ, ಓದಿ ಅಲ್ಲಿ 4 ವರ್ಷಲ್ಲಿ. He who speaks in a strange tongue edifies and improves himself. Come on, improve himself. ಅನೇಕರು ಹೇಳ್ತಾರೆ ನನ್ನ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಂತ. ಯಾಕೆ ಇಂಪ್ರೂವ್ಮೆಂಟ್ ಇಲ್ಲ? ಯು ಆರ್ ನಾಟ್ ಸ್ಪೀಕಿಂಗ್ ಇನ್ ಟಂಗ್. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವುದಿಲ್ಲ. ನಿಮ್ಮನ್ನೇ ನೀವು ಉತ್ತೇಜನ ಪಡಿಸಿಕೊಳ್ಳದಿದ್ದರೆ ಬೇರೆಯವರಿಗೆ ಹೇಗೆ ಉತ್ತೇಜನ ಪಡಿಸುವುದು? ನೀವೇ ಎನ್ಕರೇಜ್ ಆಗದಿದ್ದರೆ ಬೇರೆಯವರಿಗೆ ಏನು ಎನ್ಕರೇಜ್ ಮಾಡುವುದು? ನೀನೇ ಇಂಪ್ರೂವ್ ಇಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ಹೇಗೆ ನೀನು ಇಂಪ್ರೂವ್ ಮಾಡುವುದು? ಇಲ್ಲಿ ಬೈಬಲ್ ಹೇಳ್ತದೆ, he who speaks in a strange tongue edifies and improve himself, but he who prophesies, interpreting the divine will and purpose and teaching with inspiration, edifies and improves the church and promotes growth in a Christian wisdom. Hallelujah. ನಾನು ನಿಮ್ಗೆಲ್ಲರಿಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ ಇನ್ ಎ ಅನ್ನೋನ್ ಟಾಂಗ್. ನಿಮ್ಮ ಹತ್ರ ವರ ಇಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಿರಿ. ಜಸ್ಟ್ ರಿಸೀವ್ ಇಟ್, ಬಿಲೀವ್ ಅಂಡ್ ರಿಸೀವ್ ಇಟ್. ಇಟ್ಸ್ ಎ ಗಿಫ್ಟ್ ದೇವರು ಆಲ್ರೆಡಿ ಕೊಟ್ಟಿದ್ದಾನೆ. ನೀವು ಅದನ್ನು ಬೈ ಫೇತಲ್ಲಿ ಹೊಂದಿಕೊಳ್ಳಬೇಕು. ನೀವು ಹೊಂದಿಕೊಂಡಾಗ, ನೀವು ಮಾತಾಡಿದಾಗ ವಾಕ್ಯ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಆ ವಾಕ್ಯವೇ ನಿಮಗೆ ಒಂದು ಮಿಸ್ಟ್ರಿ. ಒಬ್ಬ ಕುರುಡನು ಎಷ್ಟೇ ಕನ್ನಡಿ ನೋಡಿದರೂ ಅವನಿಗೆ ಅವನ ಮುಖ ಕಾಣುವುದಿಲ್ಲ. ಹಲೋ, ಕೇಳ್ತಾ ಇದ್ದೀರಾ? ಒಬ್ಬ ಕುರುಡನು ಎಷ್ಟೇ ತನ್ನ ಮುಖ ನೋಡಿದರೂ
ಅವರಿಗೆ ಅವರು ಕಾಣೋದಿಲ್ಲ. ಯಾಕೆ? ಕನ್ನಡಿ ಮಿಸ್ಟೇಕ್ ಅಲ್ಲ, ಅವನ ಕಣ್ಣಿಗೆ ಕುರುಡುತನ ಇದೆ. ಯಾವಾಗ ಕುರುಡನ ಕಣ್ಣುಗಳು ಓಪನ್ ಆಗ್ತವೆ, ಯಾವಾಗ ಅವನು ಕನ್ನಡಿ ನೋಡ್ತಾನೆ, ಅವನು ತನ್ನನ್ನು ನೋಡಿ ಎಂಜಾಯ್ ಮಾಡುತ್ತಾನೆ. ಎವ್ರಿ ಟೈಮ್ ಅವನು ಮಿರರ್ ನೋಡುವಾಗ ತನ್ನನ್ನು ಆತ ನೋಡ್ತಾನೆ. ಎವ್ರಿ ಟೈಮ್ ನೀವು ಸತ್ಯವೇದವನ್ನು ಓದುವಾಗ ನಿಮ್ಮನ್ನು ನೀವು ನೋಡ್ತೀರಿ, ನಿಮ್ಮನ್ನು ನೀವು ಇಂಪ್ರೂವ್ ಮಾಡುತ್ತೀರಿ, ನಿಮ್ಮನ್ನು ನೀವು ಪ್ರೋಗ್ರೆಸ್ ಮಾಡುತ್ತೀರಿ, ನಿಮ್ಮನ್ನು ಬಿಲ್ಡ್ ಮಾಡುತ್ತೀರಿ, ಸ್ಟ್ರೆಂಥನ್ ಮಾಡುತ್ತೀರಿ, ಸಾಮರ್ಥ್ಯಗೊಳಿಸ್ತೀರಿ. ನಿಮ್ಮ ಆತ್ಮವನ್ನು ನೀವು ಸಂತೋಷ ಪಡುತ್ತೀರಿ. ನಿಮ್ಮ ಇನ್ನರ್ ಕಣ್ಣುಗಳು ಬೆಳಗಲ್ಪಡುತ್ತವೆ, ನಿಮ್ಮ ಇನ್ನರ್ ಐಗಳು ಎನ್ಲೈಟ್ ಆಗುತ್ತವೆ, ನಿಮ್ಮ ಇನ್ನರ್ ಕಣ್ಣುಗಳು ಬೆಳಗಲ್ಪಡುತ್ತವೆ. ನೀವು ಡಿಫ್ರೆಂಟ್ ರಲ್ಮಲ್ಲಿ ನೋಡ್ತೀರಿ. ನೀವು ರೋಗವನ್ನು ನೋಡುವುದಿಲ್ಲ, ನೀವು ಆರೋಗ್ಯವನ್ನು ನೋಡುತ್ತೀರಿ. ನೀವು ಕೊರತೆಯನ್ನು ನೋಡುವುದಿಲ್ಲ, ನೀವು ಸಮೃದ್ಧಿಯನ್ನು ನೋಡುತ್ತೀರಿ. ನೀವು ಫೇಲಿಯರನ್ನು ನೋಡುವುದಿಲ್ಲ, ಸಫಲತೆಯನ್ನು ನೋಡುತ್ತೀರಿ. ಯು ವಿಲ್ ನೆವರ್ ಸಿ ಫೇಲಿಯರ್, ಯು ವಿಲ್ ಸಿ ಓನ್ಲಿ ಸಕ್ಸಸ್, ಓನ್ಲಿ ಪ್ರೋಗ್ರೆಸ್, ಓನ್ಲಿ ಅಪ್ವರ್ಡ್ ಆ್ಯಂಡ್ ಫಾರ್ವರ್ಡ್. ಅದನ್ನೇ ನೋಡ್ತೀರಿ. ನೀವು ಮೇಲಕ್ಕೆ ಹೋಗುವಂಥದ್ದನ್ನು ನೋಡ್ತೀರಿ. ಮೇ ಬಿ ನೀವು ಕ್ರಿಸ್ತಿಯ ಜೀವಿತದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಎಜುಕೇಷನಲ್ಲಿ ನೀವು ಮೇಲಕ್ಕೆ ಹೋಗುವುದನ್ನು ನೋಡುತ್ತೀರಿ. ಒಬ್ಬ ವ್ಯಕ್ತಿ ಹೊರಗಿಂದ ನೋಡಿದರೆ ಈಸ್ ಎ ಫೇಲಿಯರ್, ಬಟ್ ಅವತನ ಒಳಗಿಂದ ನೋಡಿದರೆ ಅವನು ಡೇ ಬೈ ಡೇ ಇಂಪ್ರೂವ್ ಆಗುತ್ತಾನೆ, ಪ್ರೋಗ್ರೆಸ್ ಆಗುತ್ತಾನೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ ಇನ್ ಅನ್ನೋನ್ ಟಾಂಗ್. ಮಾತಾಡ್ರಿ, ಬೈ ಫೇತಲ್ಲಿ ಮಾತಾಡ್ರಿ. ಮೇ ಬಿ ನೀವು ಅನ್ನಿಸ್ಬೋದು, ನಾವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಏನೋ ಗಾಳಿಗೆ ಮಾತಾಡ್ತೇವೆ ಅಂತ. ನೋ, ಸ್ಪಿರಿಟ್ ಆಫ್ ಗಾಡ್ ಇಸ್ ಗಿವಿಂಗ್ ವರ್ಡ್ ಟು ಯುವರ್ ಸ್ಪಿರಿಟ್, ಅಟರೆನ್ಸ್ ಟು ಯುವರ್ ಸ್ಪಿರಿಟ್. ಯುವರ್ ಸ್ಪಿರಿಟ್ ಇಸ್ ಪಿಕ್ಕಿಂಗ್ ದಟ್ ವರ್ಡ್. ನಿಮ್ಮ ಆತ್ಮನು ಆ ಮಾತುಗಳನ್ನು ಪಿಕ್ ಮಾಡಿ ಮಾತಾಡುತ್ತಾನೆ. ಯಾಕಂದರೆ ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ಜೀವ ಮತ್ತು ಮರಣ ಏನಿದೆ? ನಾಲಿಗೆ ವಶದಲ್ಲಿ. ನಿಮ್ಮ ನಾಲಿಗೆ ಜೀವವನ್ನೇ ಮಾತಾಡುತ್ತದೆ, ನಿಮ್ಮ ನಾಲಿಗೆ ರಹಸ್ಯಗಳನ್ನು ಮಾತಾಡುತ್ತದೆ, ದೇವರ ರಹಸ್ಯಗಳನ್ನು ಮಾತಾಡುತ್ತದೆ. ಯು ಆರ್ ಗೋಯಿಂಗ್ ಟು ಕ್ಲಿಯರ್ ಯುವರ್ ಡೆಸ್ಟಿನಿ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಹೆಜ್ಜೆಗಳು ನೇಮಿಸಲ್ಪಡುತ್ತವೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಪರ್ಪೋಸ್ಗೆ ನಿಮಗೆ ಕನೆಕ್ಟ್ ಆಗುತ್ತಾರೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುತ್ತೀರಿ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತುಗಳನ್ನು ನೀವು ಮಾತಾಡುತ್ತೀರಿ. ಯು ವಿಲ್ ಸ್ಪೀಕ್ ರೈಟ್ ವರ್ಡ್ ಇನ್ ದ ರೈಟ್ ಟೈಮ್. ಇದ್ದೀರಾ ಇಲ್ಲಿ? ಕೆಲವರು ರೈಟ್ ವರ್ಡ್ ಅನ್ನು ರಾಂಗ್ ಟೈಮಲ್ಲಿ ಮಾತಾಡ್ತಾರೆ. ನೋ, ಯು ವಿಲ್ ಸ್ಪೀಕ್ ಸೀಸನ್ ವರ್ಡ್. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರಾತ್ಮ ನಿಮ್ಮ ಆತ್ಮಕ್ಕೆ ಅಟರೆನ್ಸ್ ಕೊಡುತ್ತಾನೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಅನೇಕರನ್ನು ಕಂಫರ್ಟ್ ಮಾಡುತ್ತೀರಿ, ಎನ್ಕರೇಜ್ ಮಾಡುತ್ತೀರಿ, ಬಿಲ್ಡ್ ಮಾಡುತ್ತೀರಿ, ಸ್ಟ್ರೆಂಥನ್ ಮಾಡುತ್ತೀರಿ, ಎಡಿಫೈ ಮಾಡುತ್ತೀರಿ, ಇಂಪ್ರೂವ್ ಮಾಡುತ್ತೀರಿ, ಪ್ರೋಗ್ರೆಸ್ ಮಾಡುತ್ತೀರಿ. ಹಲೋ, ಯಾವಾಗ ನೀವು ಟಂಗ್ಸಲ್ಲಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಅಟ್ಲೀಸ್ಟ್ 2-3 ಅವರ್ ಟಂಗ್ಸಲ್ಲಿ ಮಾತಾಡಿ. ಬೆಳಿಗ್ಗೆ ಬೇಗ ಹೇಳ್ರಿ, 4 ಗಂಟೆಗೆ ಬೇಗ ಮಲಗಿ ಮಾತಾಡಿ. 2-3 ಅವರ್ಸ್ ಹೇಗೋ ಹೋಗ್ತದೆ. ಯಾರು ನೋಡುವುದಿಲ್ಲ, ನೀವು ಒಳಗಿನ ಕೋಣೆಯಲ್ಲಿ ಮಾತಾಡ್ತೀರಿ. ಗಾಡ್ ಇಸ್ ವಾಚಿಂಗ್, ಏಂಜಲ್ಸ್ ಆರ್ ವಾಚಿಂಗ್, ಹೋಲಿ ಸ್ಪಿರಿಟ್ ಇಸ್ ವಾಚಿಂಗ್, ಗಾಡ್ ಇಸ್ ವಾಚಿಂಗ್, ಸ್ಪಿರಿಚುವಲ್ ವರ್ಲ್ಡ್ ಇಸ್ ವಾಚಿಂಗ್. ಆತ್ಮಿಕ ಲೋಕ ನಿಮ್ಮನ್ನು ನೋಡುತ್ತದೆ. ಯು ಆರ್ ಸ್ಪೀಕಿಂಗ್, ಯು ಆರ್ ಗಿವಿಂಗ್ ಇನ್ಫಾರ್ಮೇಷನ್ ಟು ದ ಏಂಜಲ್. ದೇವದೂತರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀರಿ. ದೇವದೂತರು ನಿಮ್ಮ ಸೇವೆಗೆ ಬಂದು ನಿಲ್ಲುತ್ತಾರೆ, ಆ ದಿನದ ಸೇವೆಗೆ. ಹಲೋ, ಕೇಳ್ತಾ ಇದ್ದೀರಾ? ಅನೇಕ ಸಂಗತಿಗಳು ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಆತ್ಮಿಕ ಲೋಕದಲ್ಲಿ ಸೆಟಲ್ ಆಗ್ತದೆ. ಅನೇಕ ಸಂಗತಿಗಳು ಸೆಟಲ್ ಆಗ್ತವೆ. ಸ್ಪಿರಿಚುವಲಿ ಸೆಟಲ್ ಆಯ್ತು ಅಂತ ಹೇಳಿದ್ರೆ ನ್ಯಾಚುರಲ್ ನೀವು ಫ್ರೀಡಮಲ್ಲಿ ನಡೀತೀರಿ. ನೀವು ನ್ಯಾಚುರಲಿ ಎಷ್ಟೇ ಸೆಟಲ್ ಮಾಡಿದರೂ ಅದು ಸೆಟಲ್ ಆಗೋದಿಲ್ಲ. ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ಅನೇಕ ಸಂಗತಿಗಳು ಸ್ಪಿರಿಚುವಲಿ ಸೆಟಲ್ ಆಗ್ತವೆ. ಕಮಾಂಡ್ ಸ್ಪಿರಿಚುವಲಿ ಸೆಟಲ್ ಆಗ್ತವೆ. ಮೊದಲು ಕೂಡ ನಾನು ಮಾತಾಡಿದ್ದೇನೆ,
ಎವ್ರಿ ಟೈಮ್ ಮಾತಾಡುವಾಗ ನಿಮ್ಮ ಆತ್ಮವನ್ನು ಪವಿತ್ರ ಆತ್ಮನ ಏನು ಮಾಡ್ತಾನೆ? ರಿನ್ಯೂ ಮಾಡುತ್ತಾನೆ, ಇಂಪ್ರೂವ್ ಮಾಡುತ್ತಾನೆ. ಹಲ್ಲೆಲೂಯಾ. ಎಷ್ಟು ಮಂದಿ ಮಾತಾಡುತ್ತೀರಿ? ಕಮ್ ಆನ್, ಪ್ರೇ ಇನ್ ಟಂಗ್. ಇಟ್ಸ್ ಎ ಗಿಫ್ಟ್. ನಿಮ್ಮ ಆತ್ಮ ಪ್ರಾರ್ಥಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಇಂಪ್ರೂವ್ ಆಗೋದಿಲ್ಲ. ನೀವೆಷ್ಟೇ ವಾಕ್ಯ ಕೇಳಿದ್ರು ನಿಮಗೆ ಅದು ಇನ್ಫಾರ್ಮೇಶನ್ ಆಗ್ತದೆ, ರೆವಲ್ಯೂಷನ್ ಆಗೋದಿಲ್ಲ. ಕೇಳ್ತಾ ಇದ್ದೀರಾ? ನೀವು ಎಷ್ಟೇ ವಾಕ್ಯ ಕೇಳಿದ್ರು ಅದು ನಿಮಗೆ ಇನ್ಫಾರ್ಮೇಶನ್. ಇಟ್ ವಿಲ್ ನಾಟ್ ಪರ್ಸನಲ್ ಟು ಯು. ಅದು ನಿಮಗೆ ರೆವಲ್ಯೂಷನ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕು, ರೈಟ್? ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕು. ಆರೋಗ್ಯವನ್ನು ದೇವರು ಒಂದು ದಿನ ಕೊಡುವಂಥದ್ದಲ್ಲ. ಆರೋಗ್ಯವನ್ನು ದೇವರು ಆಲ್ರೆಡಿ ಕ್ರಿಸ್ತನಲ್ಲಿ 2000 ವರ್ಷಗಳ ಹಿಂದೆ ಅದನ್ನು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ. ನೀವು ಗುಣ ಆಗಿದ್ದೀರಿ ಅಂತ. ನೀವು ಹೊಂದಿದ ಆತ್ಮ ರೋಗದ ಆತ್ಮ ಅಲ್ಲ. ಹಲೋ, ಕೇಳ್ತಾ ಇದ್ದೀರಾ? ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀವು ರೋಗದ ಆತ್ಮವನ್ನು ಹೊಂದಿಲ್ಲ, ನೀವು ಆರೋಗ್ಯದ ಆತ್ಮನಿಗೆ ಹುಟ್ಟಿದ್ದೀರಿ. ಹಲೋ, ಕೆಲವೊಮ್ಮೆ ನಾವು ಹೇಳ್ತೇವೆ ಐ ಕ್ಲೇಮ್ ಮೈ ಹೀಲಿಂಗ್. ಎಲ್ಲಿಂದ ಕ್ಲೇಮ್ ಮಾಡೋದು? ನಿಮ್ಮ ಒಳಗಿದೆ. ಟ್ರುತ್ ನಿಮ್ಮ ಒಳಗಿದೆ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ, ಆರೋಗ್ಯದ ಹೊಳೆಗಳು ಹರಿಯುತ್ತವೆ. ಯು ಮಸ್ಟ್ ಬಿಲೀವ್. ನೀವು ನಂಬಬೇಕು. ನೀವು ನಂಬಿದಾಗ ನಿಮ್ಮ ಹೊಟ್ಟೆಯ ಒಳಗಿಂದ ಆರೋಗ್ಯ ನಿಮ್ಮ ಪ್ರಾಣಕ್ಕೆ, ನಿಮ್ಮ ಶರೀರಕ್ಕೆ ವರ್ಗಾವಣೆ ಆಗ್ತದೆ. ಹೇಳ್ರಿ, ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ಮೈ ಸ್ಪಿರಿಟ್, ಗಾಡ್ ಸ್ಪಿರಿಟ್ ಬಿಕಮ್ ಒನ್ ಸ್ಪಿರಿಟ್. ಹೇಳ್ರಿ, ನನ್ನ ಆತ್ಮವು ಕರ್ತನ ಆತ್ಮವು ಒಂದು ಆತ್ಮವಾಗಿದೆ. ಯಾವಾಗ ನೀವು ಮಾತಾಡುತ್ತೀರಿ, ನಾನು ಆರೋಗ್ಯದಲ್ಲಿ ಜೀವಿಸ್ತೇನೆ, ಐ ವಿಲ್ ವಾಕ್ ಇನ್ ಡಿವೈನ್ ಹೆಲ್ತ್, ಐ ವಿಲ್ ವಾಕ್ ಇನ್ ಡಿವೈನ್ ವಿಕ್ಟರಿ, ಡಿವೈನ್ ಡೆಸ್ಟಿನಿ. ಯಾವಾಗ ನೀವು ಮಾತಾಡುತ್ತೀರಿ, ಯು ಆರ್ ಗೋಯಿಂಗ್ ಟು ಸ್ಪೀಕ್ ಲೈಫ್. ನಿಮ್ಮ ಒಳಗಿದ್ದ ಲೈಫ್ ಅನ್ನು ನೀವು ಮಾತಾಡುತ್ತೀರಿ, ನಿಮ್ಮ ಒಳಗಿದ್ದ ಆರೋಗ್ಯವನ್ನು ಮಾತಾಡುತ್ತೀರಿ. ಐ ಆಮ್ ಎ ಲೈಫ್ ಗಿವಿಂಗ್ ಸ್ಪಿರಿಟ್. ಐ ಹ್ಯಾವ್ ದ ಲೈಫ್ ಆಫ್ ಗಾಡ್ ವರ್ಕಿಂಗ್ ಇನ್ ಮೈ ಸ್ಪಿರಿಟ್, ವರ್ಕಿಂಗ್ ಇನ್ ಮೈ ಸೋಲ್, ವರ್ಕಿಂಗ್ ಇನ್ ಮೈ ಬಾಡಿ, ವರ್ಕಿಂಗ್ ಇನ್ ಮೈ ಸ್ಕಿನ್, ವರ್ಕಿಂಗ್ ಇನ್ ಮೈ ಹಾರ್ಟ್, ವರ್ಕಿಂಗ್ ಇನ್ ಮೈ ಕಿಡ್ನಿ, ವರ್ಕಿಂಗ್ ಇನ್ ಮೈ ಬ್ಲಡ್ ಸೆಲ್. ಯಾವಾಗ ನೀವು ಮಾತಾಡುತ್ತೀರಿ, ನಿಮ್ಮ ಒಳಗಿಂದ ಜೀವಕರವಾದ ಹೊಳೆಗಳು ನಿಮ್ಮ ದೇಹಕ್ಕೆ ಹರಿಯುತ್ತವೆ. ನಿಮ್ಮ ಒಳಗೆ ಆ ಲೈಫ್ ಇದೆ. ದೇರ್ ಇಸ್ ಅ ಮಿಸ್ಟ್ರಿ ಟು ಯು. ಹಲೋ, ಮಿಸ್ಟ್ರಿ. ವಿ ಸ್ಪೀಕ್ ಮಿಸ್ಟ್ರಿ ಇನ್ ಎ ವಿಸ್ಡಮ್. ಓದಿರಿ, ರೀಡ್ ಫಾರ್ ಮೀ 2 chapters 6 verse. 1 Corinthians 2 chapters 6 verse. ಸಿಹಿ ಜೇನಿಗಿಂತ ಮಧುರವಾದುದು, ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುವೇ ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು. ಎಸ್ ಮಾಸ್ಟರ್. ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು ರಕ್ಷಕ. Come on. Oh, worship you, Father. ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಾಳೆ ಆರಾಧಿಸುವೆವು. However, we speak wisdom among those who are mature, yet not the wisdom of this age, nor of the rulers of this age, who are coming to nothing. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ. ಅದು ಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಲೋಕಾಧಿಕಾರಿಗಳ
ಜ್ಞಾನವೆಲ್ಲ. ಆಂಪ್ಲಿಫೈಡ್ ವರ್ಷನ್ ಹಾಕಿ, ಆಂಪ್ಲಿಫೈಡ್ ವರ್ಷನ್. ಓಕೆ ಸಿಸ್ಟರ್ ಓದಿ. Yet when we are among the full-grown, spiritually mature Christians who are ripe in understanding, we do impart a higher wisdom, the knowledge of the divine plan previously hidden. But it is indeed not a wisdom of this present age or of this world, nor of the leaders and rulers of this age, who are being brought to nothing and are doomed to pass away. ಏನು ಹೇಳ್ತದೆ? Yet when we are among the full grown spiritually mature Christian who are ripe in understanding, we do impart a higher wisdom. Higher wisdom. We speak wisdom in a mystery ಅಂತ ಒಂದು ಟ್ರಾನ್ಸ್ಲೇಷನ್ ಇರ್ತದೆ. We speak wisdom in mystery. What we speak wisdom? ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು. ದೇರ್ ಇಸ್ ಅ ವಿಸ್ಡಮ್. ನಿನ್ನ ಇಂದ್ರಿಯಗಳಿಗೆ ಏನಾದರೂ ಪೇಯ್ನ್ ಇದ್ದರೆ ಡಾಕ್ಟರ್ ಹೇಳ್ತಾರೆ ನಿನಗೆ ಅದು ಇದೆ ಇದು ಇದೆ ಅಂತ, ನಿನ್ನ ಸಾಯ್ತಿ. ಬಟ್ ಸ್ಪಿರಿಚುವಲ್ ವಿಸ್ಡಮ್ ಹೇಳ್ತದೆ ಯು ವಿಲ್ ನಾಟ್ ಡೈ, ಲೀವ್ ಅಂಡ್ ಡಿಕ್ಲೇರ್ ದ ವರ್ಕ್ ಆಫ್ ಗಾಡ್. ವಿ ನೀಡ್ ಟು ಸ್ಪೀಕ್ ವಿಸ್ಡಮ್. ಯಾರು ವಿಸ್ಡಮ್ ಮಾತಾಡ್ತಾರೆ? ಮೆಚೂರ್ ಕ್ರಿಶ್ಚಿಯನ್. ಮೆಚೂರ್. ನಾವು ಮೆಚೂರ್ ಆಗಬೇಕು, ನಾವು ಪ್ರವೀಣರಾಗುವುದಂದರೆ ಬೆಳೆಯಬೇಕು. ನಮ್ಮ ಇಂದ್ರಿಯಗಳು ಏನು ಹೇಳ್ತದೆ ಅದನ್ನು ನಾವು ಮಾತಾಡುವುದಲ್ಲ, ನಮ್ಮ ಫೀಲಿಂಗ್ಗಳು ಏನು ಹೇಳ್ತದೆ ಅದನ್ನು ಮಾತಾಡುವುದಲ್ಲ, ನಮ್ಮ ಮೈಂಡ್ ಏನು ಹೇಳ್ತದೆ ಅದನ್ನು ಮಾತಾಡುವುದಲ್ಲ. ಹಲ್ಲೆಲೂಯಾ. ವಾಕ್ಯ ಏನು ಹೇಳ್ತದೆ ಅದನ್ನು ಮಾತಾಡಬೇಕು. ಹಲ್ಲೆಲೂಯಾ. ಮೇ ಬಿ ನೋಡುವ ಕಂಡೀಷನ್ಗಳು ಅನೇಕ ಸರಿ ಇರಲಿಕ್ಕಿಲ್ಲ. ನಮ್ಮ ಲ್ಯಾಂಗ್ವೇಜನ್ನು ನಾವು ಬದಲಾಯಿಸಬೇಕು. ವಿ ಸ್ಪೀಕ್ ವಿಸ್ಡಮ್. ಹಲ್ಲೆಲೂಯಾ. ನಿನ್ನ ಬಿಸ್ನೆಸ್ ಫೇಲಿಯರಲ್ಲಿ ನಡೀತಾ ಇದೆ, ಯು ಮಸ್ಟ್ ಸ್ಪೀಕ್ ವಿಸ್ಡಮ್. ಐ ಆಮ್ ಸಕ್ಸಸ್. ನಾನು ಕೈ ಹಾಕಿದ ಕೆಲಸವು ಅದು ಸಫಲವಾಗುವುದು. ಬೈಬಲ್ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕೊಡನೆ ಕೂತುಕೊಳ್ಳದೆ, ದೇವರ ಕೃಪಾ ವಾಕ್ಯದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದಾನೆ, ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ. ಅದರಂತೆ ಅವನು ಕೈ ಹಾಕಿದ ಕೆಲಸವು ಅವನಿಗೆ ಸಫಲ ಆಗುವುದು. ದಟ್ ಇಸ್ ದ ವಿಸ್ಡಮ್. ಹೇಳಿ, ನಾನು ಕೈ ಹಾಕಿದ ಕೆಲಸವು ನನಗೆ ಸಫಲವಾಗುತ್ತದೆ. ಹೇಳಿ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ನೀನು ಮಾತಾಡುತ್ತಿ ವಿಸ್ಡಮ್. ಹಲೋ, ದಿಸ್ ನಾಟ್ ಎ ವಿಸ್ಡಮ್ ಆಫ್ ದಿಸ್ ವರ್ಲ್ಡ್. Hallelujah. Spiritual world is dominating the natural world. Spiritual world give birth to the natural. ಕೇಳ್ತಾ ಇದ್ದೀರಾ? Spiritual world is giving birth to the natural world. ನೀನು ಆತ್ಮಿಕವಾಗಿ ಅಭಿವೃದ್ಧಿ ಆದರೆ ನ್ಯಾಚುರಲ್ ನೀವು ಅಭಿವೃದ್ಧಿ ಆಗ್ತೀರಿ. ನೀನು ಆತ್ಮಿಕವಾಗಿ ಫೇಲ್ ಆದರೆ ನೀವು ನ್ಯಾಚುರಲಿ ಫೇಲ್ ಆಗುತ್ತೆ. ಒಬ್ಬ ಸಾಲಗಾರನಿಗೆ ಎಷ್ಟೇ ಹಣ ಕೊಟ್ಟರೂ, 1 ಕೋಟಿ ರೂಪಾಯಿ ಕೊಟ್ಟರೂ ಅವನು ಕೆಲವೇ ತಿಂಗಳಲ್ಲಿ ಪುನಃ ಸಾಲಗಾರನಾಗ್ತಾನೆ. ಯಾಕೆ? ಅವನ ಒಳಗೆ ಸಾಲ ಇದೆ. ಕೇಳ್ತಾ ಇದ್ದೀರಾ? ಒಳಗೆ ಸಾಲ ಇದೆ. ಈ ಸಾಲದ ಮೆಂಟಾಲಿಟಿ ಒಳಗೆ ಬಂತಂತ ಹೇಳಿದರೆ ಅವನಿಗೆ ಎಷ್ಟೇ ಕೊಡಲಿ ಅವನು ಕಳ್ಕೊಳ್ತಾನೆ.
ಮೊದಲು ಸಾಲ ಹೋಗಬೇಕು ಎಲ್ಲಿಂದ? ಒಳಗಿಂದ ಹೋಗಬೇಕು. ಫೇಲಿಯರ್ ಎಂಬ ಒಂದು ಒಳಗಿಂದ ಹೋಗಬೇಕು. ಒಳಗಿಂದ ಅವನು ರಿಚ್ ಆದರೆ ಅವನು ಮುಟ್ಟಿದೆಲ್ಲ ಬ್ಲೆಸ್ ಆಗ್ತದೆ, ಟರ್ನ್ ಇನ್ ಟು ಸಕ್ಸಸ್, ರೈಟ್? ಬಟ್ ಈ ವಿಶ್ಡಮ್ ನಿಮ್ಮ ಒಳಗೆ ನಿಮ್ಮನ್ನು ಉನ್ನತಕ್ಕೆ ನಡೆಸ್ತದೆ, ನಿಮ್ಮನ್ನು ಫೇಲಿಯರ್ಗೆ ನಡೆಸ್ತಿಲ್ಲ, ನಿಮ್ಮನ್ನು ಉನ್ನತಕ್ಕೆ ಕೊಂಡು ಹೋಗ್ತದೆ. ಯಾಕಂದ್ರೆ ನಾವು ಎರಡು ರಲ್ಮಲ್ಲಿ ಜೀವಿಸ್ತಾ ಇದ್ದೇವೆ, ಟೂ ರಲ್, ನ್ಯಾಚುರಲ್ ವರ್ಲ್ಡ್ ಆ್ಯಂಡ್ ಸ್ಪಿರಿಚುವಲ್ ವರ್ಲ್ಡ್. ನಾವು ಬಾರ್ನಗೇನಾದದ್ದು ಸ್ಪಿರಿಚುವಲಿ. ಅಂಧಕಾರದ ದೊರೆತನೆಯಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸ್ತಾನೆ. ಆ ಕುಮಾರನ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ವಿ ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ಕಮಾನ್, ವಿ ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ. ಯು ಆರ್ ಬಾರ್ನ್. ವಿ ಹ್ಯಾವ್ ದ ಲೈಫ್ ಇನ್ ಅವರ್ ಸ್ಪಿರಿಟ್. ನಮ್ಮ ಒಳಗೆ ಲೈಫ್ ಇದೆ. ಯಾವಾಗಲೂ ನೀವು ವಿಶ್ಡಮನ್ನು ಮಾತಾಡ್ರಿ. ಐ ಆಮ್ ಎ ನ್ಯೂ ಕ್ರಿಯೇಷನ್. ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ. ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಬೆಳಿಗ್ಗೆ ಎದ್ದುಕೊಂಡು 15 ನಿಮಿಷದಿಂದ 20 ನಿಮಿಷ, ಅಟ್ಲೀಸ್ಟ್ ಅರ್ಧ ಗಂಟೆ ವಿಶ್ಡಮನ್ನು ಮಾತಾಡ್ರಿ. ಹೇಳ್ರಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ, ಇದರಲ್ಲಿ ನಾವು ಸಂತೋಷ ಪಡುವರಾಗಿದ್ದೇವೆ, ಉಲ್ಲಾಸ ಪಡುವರಾಗಿದ್ದೇವೆ, ಆನಂದ ಪಡುವರಾಗಿದ್ದೇವೆ. ನಾವು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೋಸ್ಕರ ನಾವು ಇರುತ್ತೇವೆ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ ನಮಗೆ ಕನೆಕ್ಟ್ ಆಗುತ್ತಾರೆ. ಎಲ್ಲ ಅನ್ವಾಂಟೆಡ್ ಕನೆಕ್ಷನ್ಗಳು, ನಮ್ಮ ಟೈಮ್ ವೇಸ್ಟ್ ಮಾಡುವ ಕನೆಕ್ಷನ್ಗಳು, ಯೇಸುವಿನ ನಾಮದಲ್ಲಿ ಅದನ್ನು ಡಿಸ್ಕನೆಕ್ಟ್ ಮಾಡುತ್ತೇವೆ. ನೀವು ಹೇಳುತ್ತೀರಿ, ಕಾಣದ ಲೋಕದಲ್ಲಿರುವ ದೇವದೂತರು ಆಕ್ಟಿವೇಟ್ ಆಗುತ್ತಾರೆ. ನೀವು ಹೇಳುತ್ತೀರಿ, ದೇವದೂತರಿಗೆ ನೀವು ಇನ್ಸ್ಟ್ರಕ್ಷನ್ ಕೊಡುತ್ತೀರಿ. ಅವರು ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ ನಿಮಗೆ ಕನೆಕ್ಟ್ ಮಾಡುತ್ತಾರೆ. ನೀವು ಮಾತಾಡ್ರಿ. ನಿಮ್ಮ ನಾಲಿಗೆಯಲ್ಲಿ ಜೀವ ಇದೆ. ಒಂದು ಸ್ಟೇರಿಂಗ್ ಗಾಡಿಗೆ ಇರುವುದು, ರೈಟ್? 4 ವೀಲರಿಗೆ. ನಮ್ಮ ನಾಲಿಗೆ ಇರುವಂಥದ್ದು ನಮ್ಮ ಜೀವಿತವನ್ನು ರೂಪಿಸಲಿಕ್ಕೆ, ನಮ್ಮ ಜೀವಿತವನ್ನು ರೂಪಿಸಲಿಕ್ಕೆ ದೇವರು ನಮಗೆ ನಾಲಿಗೆ ಕೊಟ್ಟಿದ್ದಾನೆ. ಆ ನಾಲಿಗೆಯಲ್ಲಿ ಮಾತಾಡಿ. ನೀವತ್ತು ಏನೇ ಆಗಿರುವುದು ಅದರದ್ದು ನಿನ್ನೆ ಮಾತಾಡಿದ್ದು ಇದ್ದೀರಾ ಇಲ್ಲಿ? ನೀವತ್ತು ಏನಾಗಿದ್ದೀರಿ, ನೀವು ರಹಸ್ಯವಾಗಿಯಾ, ಓಪನ್ ಆಗಿಯಾ, ಅಥವಾ ನಿಮ್ಮಷ್ಟಕ್ಕೆಯಾ ನೀವು ನಿನ್ನೆ ಮಾತಾಡಿದ್ದು, ಅದರ ರಿಸಲ್ಟ್ ಟುಡೇ ಯು ಆರ್. ಪುನಃ ಹೇಳ್ತೇನೆ, ನೀವತ್ತು ಏನಾಗಿದ್ದೀರಿ, ರಹಸ್ಯವಾಗಿಯಾ, ಸೀಕ್ರೆಟ್ ಆಗಿಯಾ, ಓಪನ್ ಆಗಿಯಾ, ನಿನ್ನೆ ಮಾತಾಡಿದ ರಿಸಲ್ಟ್ ನೀವು ಇವತ್ತಾಗಿದೆ. ನಾಳೆ ನಿಮಗೆ ಏನಾಗಬೇಕೋ ಇವತ್ತು ಮಾತಾಡಿ. ಇವತ್ತು ರೈಟ್ ಸಂಗತಿಗಳು ಮಾತಾಡಿ. ರೈಟ್ ಸಂಗತಿ, ಸ್ಪೀಕ್ ರೈಟ್ ವರ್ಡ್. ಜೀವ ಮರಣ ನಮ್ಮ ನಾಲಿಗೆಯಲ್ಲಿದೆ. ಅದಕ್ಕೋಸ್ಕರ ನಾವು ವಾಕ್ಯವನ್ನು ಮಾತಾಡಬೇಕು. ವಾಕ್ಯವನ್ನು ಮಾತಾಡೋದಂದರೆ ದೇವರ ವಿಶ್ಡಮನ್ನು ನಾವು ಮಾತಾಡುವಂಥದ್ದು. ವಿ ಸ್ಪೀಕ್ ವಿಶ್ಡಮ್. ಎವ್ರಿ ಡೇ ಬೆಳಿಗ್ಗೆ ಎದ್ದುಕೊಂಡು ಆರೋಗ್ಯವನ್ನು ಮಾತಾಡ್ರಿ. ಹೇಳಿ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಗಾಯಗಳಿಂದ. ಫಸ್ಟ್ ನಾನೇನು ಸಿಕ್ಕಿಲ್ಲ, ನೋ ಪ್ರಾಬ್ಲಮ್, ಮಾತಾಡ್ರಿ. ಮಾತಾಡ್ರಿ. ನಿಮಗೆ ಮಾತಾಡ್ಲಿಕ್ಕೆ ಏನಾಗಬೇಕು? ನಿಮಗೊಂದು ಲ್ಯಾಂಡ್ ಕೊಡಲ್ಪಟ್ಟಿದೆ, ಗದ್ದೆ ಇದೆ, ರೈಟ್? ಲ್ಯಾಂಡ್. ನೀವು ಏನು ಬಿತ್ತುತ್ತೀರಿ ಅದು ರಿಪ್ರೊಡ್ಯೂಸ್ ಮಾಡ್ತದೆ. ಫಸ್ಟ್ ನಾನು ಏನು ಬಿತ್ತುವುದಿಲ್ಲ, ನಾನು ಹೀಗೆ ಸೋಮಾರಿಯಾಗಿ ನಿಲ್ತೇನೆ. ಏನಾದರೂ ಹುಟ್ಟುತ್ತದೆ. ಏನು ಹುಟ್ಟುತ್ತದೆ? ಮುಳ್ಳುಗಳು ಅಥವಾ ಬೇಡವಾದ ಗಿಡಗಳು, ಕಳೆಗಳು, ಏನಾದರೂ ಹುಟ್ಟುತ್ತದೆ. ನೀವು ಹೇಳ್ಬೋದು, ನಾನು ಏನು ಬಿತ್ತಲಿಲ್ಲಲ್ಲ, ಇದು ಹೇಗೆ ನನ್ನಿಂದ ಬಂತು ನನ್ನ ಗದ್ದೆಯಲ್ಲಿ ಅಂತ. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಾವು ಏನೋ ಮಾತಾಡದಿದ್ದರೂ, ದೇವರ ವಾಕ್ಯವನ್ನು ಮಾತಾಡಿದ್ರು ಏನಾದರೂ ಬರ್ತದೆ. ಒಂದು ಲ್ಯಾಂಡ್ ಕೊಡಲ್ಪಟ್ಟಿದೆ, ಅದಕ್ಕೊಂದು ಪರ್ಪಸ್ ಇದೆ. ನಮ್ಮ ಸುತ್ತಮುತ್ತಲ ಅನೇಕ ಗದ್ದೆಗಳನ್ನು ನೋಡ್ತೇವೆ, ಅವರು ಖಾಲಿ ಬಿಟ್ಟಿದ್ದಾರೆ. ಖಾಲಿ ಬಿಟ್ಟ ಕಾರಣ ಏನೇನೋ ಅದರಲ್ಲಿ ಹುಟ್ಟುತ್ತಾ ಇದೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ
ಒಂದು 10,000 ರೂಪಾಯಿ ಖರ್ಚು. ಮತ್ತೆ ಕೆಲವರಿಗೆ ಗೊತ್ತಾಯಿತು ಕ್ಲೀನ್ ಮಾಡೋದು ಖರ್ಚು ಮಾಡೋದಕ್ಕಿಂತ ಗದ್ದೆಯನ್ನು ಏನಾದರೂ ಉಳುವ, ಏನಾದರೂ ಬಿತ್ತುವ, ಆಗ ಬೆಳೆ ಸಹ ಸಿಗ್ತದೆ, ಗದ್ದೆ ಕೂಡ ಕ್ಲೀನ್ ಉಳಿಯುತ್ತದೆ. ರೈಟ್? ಕೆಲವರಿಗೆ ಐಡಿಯಾ ಬಂತು, ಲಾಭ ಸಿಕ್ಕದಿದ್ದರೂ ಸುಮ್ಮನೆ ಕ್ಲೀನ್ ಮಾಡಲಿಕ್ಕೆ ಖರ್ಚು ಮಾಡಬೇಕಲ್ವ, ಅಟ್ಲೀಸ್ಟ್ ಅದರಲ್ಲಿ ಏನಾದರೂ ಬಿದ್ದುವ ಅಥವಾ ಏನಾದರೂ ವ್ಯವಸಾಯ ಮಾಡುವ. 2 ಸಂಗತಿ ಆಗ್ತದೆ. ಒಂದು, ಬೆಳೆ ಸಿಗ್ತದೆ, ಪ್ರಾಫಿಟ್ ಸಿಗ್ತದೆ. 2ನೇದು, ತನ್ನಷ್ಟಕ್ಕೆ ಕ್ಲೀನಾಗಿ ಉಳಿಯುತ್ತದೆ. ಯಾವ ಗದ್ದೆ ಪಡೀಲ್ ಬಿಟ್ಟರೆ, ತನ್ನಷ್ಟಕ್ಕೆ ಬಿಟ್ಟರೆ ಅದರಲ್ಲಿ ಏನಾದರೂ ಹುಟ್ಟುತ್ತದೆ, ಏನಾದರೂ ಬರ್ತದೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಖರ್ಚಿದೆ. ಇವತ್ತು ಅನೇಕರ ಜೀವಿತದಲ್ಲಿ ಕ್ಲೀನ್ ಮಾಡಲಿಕ್ಕೆ ಒಂದು ಖರ್ಚು. ಹಲೋ, ಬೆಟರ್ ದೇವರು ನಿಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ, ಬೀಜಗಳನ್ನು ಕೊಟ್ಟಿದ್ದಾನೆ, ನಿಮಗೆ ಪವಿತ್ರಾತ್ಮನು ಕೊಟ್ಟಿದ್ದಾನೆ, ಯೇಸುವಿನ ಹೆಸರನ್ನು ಕೊಟ್ಟಿದ್ದಾನೆ. ಬೆಳಿಗ್ಗೆ ಎದ್ದುಕೊಂಡು ದಿನಕ್ಕೆ 24 ಗಂಟೆ ದೇವರು ಕೊಟ್ಟಿದ್ದಾನೆ. 24 ಗಂಟೆ ದೇವರಿಗೋಸ್ಕರ ಟೈಮ್ ಇಲ್ವೋ? ದೇವರಿಗೋಸ್ಕರ ಟೈಮ್ ಇಲ್ಲ. ನೀವು ಪ್ರಾರ್ಥನೆ ಮಾಡೋದು ದೇವರ ಲಾಭಗೋಸ್ಕರ ಅಲ್ಲ. ನೀವು ಪ್ರಾರ್ಥನೆ ಮಾಡೋದು ನಿಮ್ಮ ಒಳಗಿನ ಮನುಷ್ಯ ಇದ್ದಾನೆ ನೋಡಿ, ಅವನನ್ನು ಡೆವಲಪ್ ಮಾಡಲಿಕ್ಕೆ. ನಾನು ವಾಕ್ಯ ಸ್ಟಡಿ ಮಾಡೋದು ಯಾಕೆ ಗೊತ್ತು? ನಿಮಗೆ ಪ್ರೀಚ್ ಮಾಡಲಿಕ್ಕೆ ಅಲ್ಲವೇ ಅಲ್ಲ. ನಾನು ಕೆಲವು 1000 ಸಲ ಮನಸ್ಸು ಕೊಟ್ಟಿದ್ದೇನೆ, ಮೆಸೇಜಸ್ಗಳನ್ನು ಕೊಟ್ಟಿದ್ದೇನೆ. ಬಟ್ ಒಂದು ದಿನ ಕೂಡ ನಾನು ಪ್ರೀಚ್ ಮಾಡಲಿಕ್ಕೆ ಪ್ರಿಪೇರ್ ಮಾಡಿ ಹೋಗಲೇ ಇಲ್ಲ. ಕಾನ್ಫರೆನ್ಸ್ಗೆ ಹೋಗಿದ್ದೇನೆ, ಟಿ ವಿಯಲ್ಲಿ ನಿಂತಿದ್ದೇನೆ, ಆನ್ಲೈನಲ್ಲಿ ನಿಂತಿದ್ದೇನೆ, ಮದುವೆಗೆ ಮಾತಾಡಿದ್ದೇನೆ, ಎಲ್ಲ ಕ್ಷೇತ್ರ ಮಾತಾಡಿದ್ದೇನೆ, ಡಿಫ್ರೆಂಟ್ ಪ್ರೋಗ್ರಾಮ್ಗಳಿಗೆ ಮಾತಾಡಿದ್ದೇನೆ. ಒಂದು ದಿನ ಕೂಡ ಆ ಪ್ರೋಗ್ರಾಮಿಗೆ ನಾನು ಪ್ರೀಚ್ ಮಾಡಬೇಕಂತ ನಾನು ಪ್ರಿಪೇರ್ ಮಾಡಲಿ ಹೋಗಲೇ ಇಲ್ಲ. ಇವತ್ತು ಕೂಡ ಆನ್ಲೈನಿಗೆ ನಾನು ಬರಬೇಕಾದ್ರೆ ನಾನು ಪ್ರೀಚ್ ಮಾಡಬೇಕಂತ ಪ್ರಿಪೇರ್ ಮಾಡಿ ಬರಲೇ ಇಲ್ಲ. ನಾನು ಪ್ರಿಪೇರ್ ಮಾಡುತ್ತೇನೆ ನನ್ನನ್ನು. ಐ ಆಮ್ ಪ್ರಿಪೇರಿಂಗ್ ಮೈ ಸ್ಪಿರಿಟ್, ಐ ಆಮ್ ಎಡಿಫೈ ಮೈ ಸ್ಪಿರಿಟ್, ಐ ಆಮ್ ಇಂಪ್ರೂವ್ ಮೈ ಸ್ಪಿರಿಟ್, ಐ ಆಮ್ ಬಿಲ್ಡಿಂಗ್ ಮೈ ಸ್ಪಿರಿಟ್, ಐ ಆಮ್ ಸ್ಟ್ರೆಂಥನಿಂಗ್ ಮೈ ಸ್ಪಿರಿಟ್, ಐ ಆಮ್ ಎನರ್ಜೈಸಿಂಗ್ ಮೈ ಸ್ಪಿರಿಟ್, ಐ ಆಮ್ ಪ್ರೇಯಿಂಗ್ ಇನ್ ದ ಸ್ಪಿರಿಟ್. ಹಲ್ಲೆಲೂಯಾ. ನನ್ನ ಆತ್ಮವನ್ನು ಚುರುಕುಗೊಳಿಸ್ತೇನೆ, ನನ್ನ ಆತ್ಮವನ್ನು ಆಕ್ಟಿವೇಟ್ ಮಾಡುತ್ತೇನೆ. ದೇವರು ಕಾಲೋಚಿತವಾದ ಮಾತುಗಳನ್ನು ನಮ್ಮ ಬಾಯಲ್ಲಿ ಆತನು ಹಾಕುತ್ತಾನೆ. ನಿಮಗೆ ಯಾವ ಮೆಸೇಜ್ ಬೇಕು ನನಗೆ ಗೊತ್ತಿಲ್ಲ, ನೀವು ಯಾವ ಪ್ರಶ್ನೆಯಲ್ಲಿ ಬರುತ್ತೀರಿ ನನಗೆ ಗೊತ್ತಿಲ್ಲ. ಬಟ್ ದೇವರಿಗೆ ಗೊತ್ತು. ದೇವರು ರೈಟ್ ಆದ ಅಟರೆನ್ಸ್ ಕೊಡುತ್ತಾನೆ, ನಿಮ್ಮ ಹೃದಯದಲ್ಲಿ ಆತನು ಮಾತಾಡುತ್ತಾನೆ. ಕೆಲವೊಮ್ಮೆ ನಿಮ್ಮ ಕಂಡೀಷನ್ ಇರಬಹುದು, ಕೆಲವೊಮ್ಮೆ ನೀವು ಪ್ರಶ್ನೆ ತಂದು ಬರ್ಬೋದು, ಮಾತಾಡುತ್ತಾನೆ. ಹಲ್ಲೆಲೂಯಾ. ಅದರಿಂದ ವಾಕ್ಯ ಓದುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ನೀವು ಡೆವಲಪ್ ಆಗಲಿಕ್ಕೆ, ನೀವು ಊಟ ಮಾಡುವಂಥದ್ದು, ನಿಮ್ಮ ಬಾಡಿ ಹೆಲ್ತಿಯಾಗಿ ನಿಲ್ಲಲಿಕ್ಕೆ. ರೈಟ್? ಸರಿಯಾದ ನೀರು ಕುಡಿತೀರಿ, ಸರಿಯಾದ ಡಯಟ್ ಮಾಡ್ತೀರಿ, ಸರಿಯಾದ ಒಳ್ಳೆಯ ಫುಡ್ ತಿನ್ನುತ್ತೀರಿ. ಯಾಕೆ? ನಿಮ್ಮ ದೇಹ ಕರೆಕ್ಟಾಗಿ ನಿಲ್ಲಬೇಕಂತ. ಹೆಲ್ತಿ ಆಗಿರಬೇಕು, ಆರೋಗ್ಯಕರ ಇರಬೇಕು, ಸದೃಢವಾಗಿರಬೇಕು. ಎಷ್ಟು ಹೊತ್ತು ಟೈಮ್ ಕಳೀತೀರಿ? ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಅರ್ಧ ಗಂಟೆ, ಮಧ್ಯಾಹ್ನ ಲಂಚಿಗೆ 3/4 ಗಂಟೆ, ಸಂಜೆ ಡಿನ್ನರಿಗೆ 3/4 ಗಂಟೆ, 1.5 ಗಂಟೆ, 2 ಗಂಟೆ, ಮಧ್ಯದಲ್ಲಿ ಸ್ನ್ಯಾಕ್ಸ್ ಜ್ಯೂಸ್ ಏನಾದರೂ ಕುಡಿಲಿಕ್ಕೆ ಒಂದು ಅರ್ಧ ಗಂಟೆ. ಓಕೆ, 2.5 ಗಂಟೆ ಅದು ಆಯಿತು. ಅಟ್ಲೀಸ್ಟ್ ಕೆಲವರು ಎಕ್ಸಸೈಸ್ ಮಾಡ್ತಾರೆ, ಅಟ್ಲೀಸ್ಟ್ ಅರ್ಧ ಗಂಟೆ, 1 ಗಂಟೆ, 3 ಗಂಟೆ ನೀವು ಸ್ಪೆಂಡ್ ಮಾಡ್ತೀರಿ ನಿಮ್ಮ ಹೊರಗಿನ ಮನುಷ್ಯನಿಗೆ. ವಾಟ್ ಅಬೌಟ್ ಎ ಇನ್ನರ್ ಮ್ಯಾನ್? ವಾಟ್ ಅಬೌಟ್ ಎ ಇನ್ನರ್ ಮ್ಯಾನ್? ನಿಮ್ಮ ಒಳಗಿನ ಮನುಷ್ಯನಿಗೆ ಏನು ಕೊಡ್ತಾ ಇದ್ದೀರಿ? ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ಮನುಷ್ಯನು ಬದುಕುವುದು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ. ದೇವರ ವಾಕ್ಯ ನಿಮ್ಮ ಆತ್ಮಕ್ಕೆ ಹೋಯಿತು. ಇಟ್ ಇಸ್ ಇಂಪಾರ್ಟ್ ವಿಸ್ಡಮ್, ಇಂಪಾರ್ಟ್ ಗ್ರೇಸ್, ಇಂಪಾರ್ಟ್ ಎನರ್ಜಿ, ಇಂಪಾರ್ಟ್ ಸ್ಟ್ರೆಂತ್, ಇಂಪಾರ್ಟ್ ಗ್ರೇಸ್, ಇಂಪಾರ್ಟ್ ಫೇವರ್. ವರ್ಗಾವಣೆ ಆಗ್ತದೆ. ಇಂಪಾರ್ಟೇಷನ್, ವರ್ಗಾವಣೆ. ನಿಮ್ಮ ಆತ್ಮ ಪೊಸಿಷನ್ ಅಲ್ಲಿ ಇರ್ತದೆ ದೇವರಿಂದ ಕೇಳಲಿಕ್ಕೆ. ಸೀಜೆನಿಗಿಂತ ಮಧುರವಾದುದು ಒಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಏಸುವೆ
ನಿನ್ನ ನಾಮ ಯೇಸು, ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು. ಇಲ್ಲಿ ಕೇಳ್ರಿ, ನೀವು ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ಒಂದು ರಿಲೇಶನ್ಶಿಪ್ ಅಲ್ಲಿ ಸತ್ಯವೇದವನ್ನು ಓದುವುದಿಲ್ಲ, ಯು ವಿಲ್ ಲೀವ್ ವೆ ಅನದರ್ ರಿಲಿಜನ್ ಲೈಫ್. God doesn't like religion. God like relationship. Praise God. ದೇವರು ಏದೇನು ತೋಟದಲ್ಲಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮನುಷ್ಯನನ್ನು ಉಂಟು ಮಾಡಿದ. ಏನು ಮಾಡಲಿಕ್ಕೆ? ಫೆಲೋಶಿಪ್ ಮಾಡಲಿಕ್ಕೆ. ಯಾವಾಗ ಮನುಷ್ಯನು ಪಾಪ ಮಾಡಿದ, ತನ್ನ ಆತ್ಮದಲ್ಲಿ ಆತನು ದೇವರನ್ನು ಕಳಕೊಂಡ, ರಿಲೇಶನ್ಶಿಪ್ ಹೋಯಿತು, ಒಂದು ರಿಲಿಜನ್ ಸ್ಟಾರ್ಟ್ ಆಯಿತು. ರಿಲಿಜನಲ್ಲಿ ಮನುಷ್ಯನು ದೇವರನ್ನು ಹುಡುಕುತ್ತಾ ಇದ್ದಾನೆ. ಮ್ಯಾನ್ ಇಸ್ ಟ್ರೈಂಗ್ ಟು ಪ್ಲೀಸ್ ಗಾಡ್. ವಿವಿಧ ರೀತಿಯಲ್ಲಿ, ಅವರಿಗೆ ಬೇಕಾದ ರೀತಿಯಲ್ಲಿ ಮನುಷ್ಯನು ದೇವರಿಗೆ ಪ್ಲೀಸ್ ಮಾಡಲಿಕ್ಕೆ ನೋಡ್ತಾನೆ. ಹಲೋ, ಈಗ 40 ಡೇಸ್ ಎಷ್ಟೋ ಮಂದಿ ತರಕಾರಿ ತಿಂತಾರೆ. ತರಕಾರಿ ಡಯಟ್ಗೋಸ್ಕರ ತಿಂದರೆ ತೊಂದರೆ ಇಲ್ಲ. ದೇವರಿಗೋಸ್ಕರ ತರಕಾರಿ ತಿಂದರು ಅಥವಾ ಏನು ಬಿಟ್ಟರು, ದೇವರಿಗೆ ಏನು ಬಿಟ್ಟು ಹೋಗಲಿಲ್ಲ. ಯೇಸು ಕ್ರಿಸ್ತನಿಗೆ ತೃಪ್ತಿ ಆಗುವುದು ಯಾವಾಗ ಅಂತ ಹೇಳಿದ್ರೆ, ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಒಬ್ಬ ವ್ಯಕ್ತಿ ಅಂಗೀಕಾರ ಮಾಡಿದರೆ ಆತನು ದೇವರೊಟ್ಟಿಗೆ ಸಂಬಂಧವನ್ನು ಉಂಟು ಮಾಡುತ್ತಾನೆ. ಆತನು ರಿಲಿಜನಿಗೆ ಬರುವುದಿಲ್ಲ. ಇದು ನಿಮಗೆ ಖುಷಿ ಮಾಡಬಹುದು. ನೀವು ಉಪವಾಸ ಮಾಡಿದ್ದರಿಂದ ದೇವರು ಬದಲಾಗುವುದಿಲ್ಲ. ನೀವು ತರಕಾರಿ ತಿಂದಿದ್ದರಿಂದ ತಿನ್ನಿ, ನೋ ಪ್ರಾಬ್ಲಮ್, ಅದು ನಿಮ್ಮ ಇಷ್ಟ. ದೇವರಂತೂ ಬದಲಾಗುವುದಿಲ್ಲ. ದೇವರು ಏನು ಮಾಡಲಿಕ್ಕಿದ್ದಾನೆ ಆಲ್ರೆಡಿ ಕ್ರಿಸ್ತನಲ್ಲಿ ಮಾಡಿದ್ದಾನೆ. ದೇವರು ಏನು ಕೊಡಲಿಕ್ಕಿದ್ದಾನೆ ಆಲ್ರೆಡಿ ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ. ದೇವರಿಗೆ ಇಷ್ಟವಾಗುವುದು ಯಾವುದು ಅಂತ ಹೇಳಿದ್ರೆ, ನೀವು ರಿಲೇಶನ್ಶಿಪ್ಪಲ್ಲಿ ಬಿಲ್ಡ್ ಆದಾಗ, ಉಪವಾಸ ಮಾಡಿದಾಗ, ನ್ಯೂ ಟೆಸ್ಟಮೆಂಟ್, ನಾನು ಬದಲಾಗ್ತೇನೆ, ದೇವರು ಬದಲಾಗುವುದಿಲ್ಲ. ಸರಿಯಾಗಿ ಹೇಳುವುದಾದರೆ, ನಮಗೆಲ್ಲ ದಿನಗಳು ಬೆಳಕಿನ ದಿನಗಳು, ನಮಗೆ ಕತ್ತಲೆಯ ದಿನಗಳಿಲ್ಲ. ಹಲ್ಲೆಲೂಯಾ. ಆ ಕತ್ತಲೆಯ ದಿನ ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಮುಗಿಸ್ತಾನೆ. ವಿ ಆರ್ ದ ಲೈಟ್ ಆಫ್ ದ ವರ್ಲ್ಡ್, ವಿ ಆರ್ ದ ಸಾಲ್ಟ್ ಆಫ್ ದಿ ಅರ್ತ್. ನಾವು ಲೋಕಕ್ಕೆ ಬೆಳಕಾಗಿದೆ. ನಮ್ಮ ಯೇಸು ಪುನರುತ್ಥಾನ ಆಗಿದ್ದಾನೆ. 2000 ವರ್ಷಗಳ ಹಿಂದೆ ಪುನರುತ್ಥಾನ ಆಗಿದ್ದಾನೆ. ಆ ಪುನರುತ್ಥಾನ ಆದ ಯೇಸು ಬಯಸ್ತಾನೆ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯನು ಯೇಸುವನ್ನು ಅಂಗೀಕಾರ ಮಾಡಿದಾಗ ಅವನು ಕತ್ತಲೆ ಒಳಗಿಂದ ಬೆಳಕಿಗೆ ಬರುತ್ತಾನೆ. ಹಲೋ, ಇದ್ದೀರಾ ಇಲ್ಲಿ? ಒಂದು ವೇಳೆ ಯೇಸುವಿಗೆ ಇಷ್ಟವಾಗುವುದಾದರೆ ಬೇಕಾದ್ರೆ ನಾನು 80 ದಿನ ಮಾಡ್ತಿದ್ದೆ, ನಮಗೇನು ಪ್ರಾಬ್ಲಮ್ ಇರಲಿಲ್ಲ. 40 ದಿನ ಬೇಡಿ, ಇಡೀ ವರ್ಷ ಮಾಡಬೇಕಂದ್ರೆ ಮಾಡ್ತಿದ್ದೆ ನಾನು. 40 ದಿನ ಯಾಕೆ? 365 ಡೇಸ್ ಐ ಆಮ್ ರೆಡಿ. ಒಂದು ವೇಳೆ ಯೇಸುವಿಗೆ ಇಷ್ಟವಾಗುವುದು, ಯೇಸುವಿಗೆ ಅದು ಇಷ್ಟ ಆಗುವುದಿಲ್ಲ. ಯೆರೂಸಲೇಮಿನ ಸ್ತ್ರೀಯರೇ, ನಮಗೋಸ್ಕರ ಕೂಗಬೇಡ್ರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಕೂಗಿರಿ. ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರ ಅಳಿರಿ, ನಿಮ್ಮ ಪಾಪಗಳಿಗೋಸ್ಕರ ಅಳಿರಿ, ಪಶ್ಚಾತ್ತಾಪ ಪಡ್ರಿ. ಚೇಂಜ್ ದ ವೇ ಯು ಥಿಂಕ್. ರಿಪೆಂಟ್ ಅಂದ್ರೆ ಏನು? ಚೇಂಜ್ ದ ವೇ ಯು ಥಿಂಕ್. ಯಹೂದ್ಯರು ಕೇಳಿದ್ರು, ಒಂದು ಮಾತನ್ನು ಕೇಳಿದ್ರು, ದೇವರಿಗೆ ಮೆಚ್ಚುಗೆ ಆಗುವ ಕೆಲಸಗಳನ್ನು ನಾವು ಏನು ಮಾಡಬೇಕು? ಓದಿದ್ದೀರಾ? ಓದಿ 6ನೇದು 28ನೇ ವಚನ, 6th chapter 28 verse, Gospel of John. Gospel of John 6. ಓದಿ. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕಂತಂದ್ರೆ ಕೇಳಿದ್ದಕ್ಕೆ ಅವರು ಕೇಳಿದರು, ದೇವರಿಗೆ ಏನು ಮಾಡಿದರೆ ಮೆಚ್ಚುಗೆ ಆಗ್ತದೆ? ಯಾವ ಕೆಲಸ ಮಾಡಬೇಕು? 40 ದಿನ ಶರಾಬ್ ಬಿಟ್ಟು
41ನೇ ದಿನದಲ್ಲಿ ಕಂಠಪೂರ್ತಿ ಕುಡಿಯುವಂಥದ್ದು. ರೈಟ್. ಅದರ ಬಡ್ಡಿ ಅಸಲು ಎಲ್ಲ. ಅವರು ದೇವರಿಗೆ ಮೆಚ್ಚುಗೆ ಆದ ಕೆಲಸಗಳನ್ನು ನಡೆಸಬೇಕಾದ್ರೆ ಏನು ಮಾಡಬೇಕು? 40 ದಿನ ನಾವು ಮಾಂಸ ತಿನ್ನೋದು ಬೇಡವಾ? ಖಾಲಿ ತರಕಾರಿ ತಿನ್ನಬೇಕಾ? ನೋ ಪ್ರಾಬ್ಲಮ್, ತಿನ್ನಿ, ನಿಮ್ಮ ಬಾಡಿ ಹೆಲ್ತಿ ಆಗಿರುತ್ತದೆ. ಏನು ಮಾಡಬೇಕು? ಯೇಸು ಏನು ಹೇಳಿದ ಅದನ್ನು ನಾವು ಕೇಳಬೇಕು. ಯೇಸು ಏನು ಹೇಳ್ತಾನೆ ಇಲ್ಲಿ ಓದಿ. ಯೇಸು ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನನ್ನು ಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಯು ಮಸ್ಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಡನ್. ಆತನು ಕ್ರೂಜೆಯಲ್ಲಿ ಏನು ಮಾಡಿದ್ದಾನೆ? ಆತನು ಯಾಕೆ ಕ್ರೂಜೆಯಲ್ಲಿ ಕಲ್ವಾರಿ ಸತ್ತ? ಯಾಕೆ ಆತನು ಹೂಣಲ್ಪಟ್ಟ? ಯಾಕೆ ಆತನು ಪುನರುತ್ಥನಾದ? ನೀವು ನಂಬುವುದೇ ದೇವರಿಗೆ ಮೆಚ್ಚುಗೆ ಆಗುವ ಕೆಲಸ. ಇನ್ನು ಬೇಕಾ? ಇನ್ನೊಂದು ಸ್ಕ್ರಿಪ್ಚರ್, ಐಸಾಯ 53:12. ಐಸಾಯ 53:12. ಐಸಾಯ 53. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನು ಬಲಿಷ್ಠರೊಡನೆ ಸೋರೆಯನ್ನು ಹಂಚಿಕೊಳ್ಳುವನು. 10ರಿಂದ ಓದಿ. ಅವನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು, ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಏನು ಓದ್ತಾ ಇದ್ದೀರಿ? ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಯೆಶಾಯನು ಯೇಸು ಸ್ವಾಮಿ ಕ್ರೂಜಿಗೆ ಹೋಗುವ 800-700 ವರ್ಷಗಳ ಹಿಂದೆ ಇದನ್ನು ಬರೆದಿದ್ದಾನೆ, ಆ ಕ್ರೂಜಿಯ ಚಿತ್ರಣವನ್ನು. ಓಕೆ, ಇಲ್ಲಿ ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ಆ ಸಂತಾನ ಬೇರೆ ಯಾರಲ್ಲ, ನೀವು. ಯಾರು ಆತನನ್ನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು ದೇವರ ಸಂತಾನ. ಇವನು ಸಂತಾನವನ್ನು ನೋಡುವನು. ನೆಕ್ಸ್ಟ್, ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು, ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ನೀವು ಅದರ ಫಲವಾಗಿದ್ದೀನಿ. ಯಾರು ನೀವು ಅಂಗೀಕಾರ ಮಾಡಿದ್ದೀರಿ, ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲ ನೀವಾಗಿದ್ದೀರಿ. ಕಮಾನ್, ಪಕ್ಕದವರಿಗೆ ಹೇಳ್ರಿ, ನೀವು ಅದು ಫಲವಾಗಿದ್ದೀರಿ. ಹಲೋ, ನೀವು ಫಲವಾಗಿದ್ದೀರಿ. ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಇಟ್ ಇಸ್ ಡನ್ ಆನ್ ದ ಕ್ರಾಸ್. ಕ್ರೂಜೆಯಲ್ಲಿ ಆಲ್ರೆಡಿ ಮುಗಿದಿದೆ. ಕ್ರೂಜೆಯಲ್ಲಿ ಆಲ್ರೆಡಿ ನಿಮ್ಮ ಪಾಪಗಳನ್ನು ಫಿನಿಶ್ ಮಾಡಿದ್ದಾನೆ, ನಿಮ್ಮ ಅಪರಾಧಗಳನ್ನು ಫಿನಿಶ್ ಮಾಡಿದ್ದಾನೆ. ಆತನು ಏನು ಮಾಡಿದ್ದಾನೆ ಅದನ್ನು ನೀವು ನಂಬುವುದೇ ದೇವರಿಗೆ ಮೆಚ್ಚುಗೆ ಆಗುವ ಕೆಲಸ. ಇದು ಒಂದನ್ನು ಬಿಟ್ಟು ಎಲ್ಲವನ್ನು ಮಾಡ್ತಾರೆ. ನಾನು ಸಹ ಮಾಡಿದ್ದೆ. Hallelujah. Still God loves them. ನೀನು ಒಳ್ಳೆಯವನಾಗಿರುವುದರಿಂದ ನೀನು ಪರಲೋಕಕ್ಕೆ ಹೋಗುವುದಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ನೀನು ಒಳ್ಳೆಯವನಾಗಿರುವುದರಿಂದ ಪರಲೋಕಕ್ಕೆ ಹೋಗುವುದಿಲ್ಲ. ಯೇಸು ನಿನಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ಥನಾಗಿದ್ದ ನೀನು ನಂಬಿದಾಗ ಮಾತ್ರ ನೀನು ಪರಲೋಕಕ್ಕೆ ಹೋಗ್ತಿ. ಮತ್ತು ಯೇಸು ಸ್ವಾಮಿ ನಮಗೆ ಪರಲೋಕ ಕೊಡಲಿಕ್ಕೆ ಮಾತ್ರ ಬಂದದ್ದಲ್ಲ, ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ ಬಂದದ್ದು. ಇಟರ್ನಲ್ ಲೈಫ್, ಇಟರ್ನಲಿ ವಿಲ್ ಲಿವ್ ವಿತ್ ಹಿಮ್. ಹಲ್ಲೆಲೂಯಾ. ಒಳ್ಳೆಯ ವ್ಯಕ್ತಿ ಕೊರ್ನೆಲಿಯಸ್ ಕೂಡ ಇದ್ದ. ಅವನು ಬಾರ್ನೆಗೇನ ಇಲ್ಲ, ಒಳ್ಳೆಯ ವ್ಯಕ್ತಿ, ದಿನಾಲು ಪ್ರಾರ್ಥನೆ ಮಾಡ್ತಿದ್ದ. ನೀವು ಪ್ರಾರ್ಥನೆ ಮಾಡ್ತೀರೋ ಇಲ್ವೋ? ಜನರಿಗೆ ಬಹಳ ದಾನ ಧರ್ಮ ಮಾಡ್ತಿದ್ದ, ಮನೆಯವರ ಸಂಗಡ ಪ್ರಾರ್ಥನೆ ಮಾಡ್ತಿದ್ದ. ದೇವದೂತನ ದರ್ಶನ ಅವನಿಗೆ ಆಯಿತು. ನಿಮಗೆ ದರ್ಶನ ಆಗಿದೆ ಗೊತ್ತಿಲ್ಲ, ಅದು ಬಟ್ ಕೊರ್ನೆಲಿಯಸನಿಗೆ ದೇವರ ದರ್ಶನ ಆಗಿದೆ. ಒಳ್ಳೆಯ ಹೊರಗಿನವರಿಂದ ಒಳ್ಳೆಯ ಮನುಷ್ಯ ಅನ್ನಿಸಿಕೊಂಡೆ, ಹೆಸರು ಹೊಂದಿದ್ದ. ರೈಟ್.
ಅವನ ಪ್ರಾರ್ಥನೆ, ಅವನ ದಾನ ಧರ್ಮ ಪರಲೋಕಕ್ಕೆ ಜ್ಞಾಪಕಾರ್ಥವಾಗಿ ಏರಿ ಬಂತಂತ ಬೈಬಲ್ ಹೇಳ್ತದೆ. ಬಟ್ ದೇವದೂತ ಹೇಳ್ತಾ ಇದ್ದಾನೆ, ನೀನು ಒಳ್ಳೆಯವನಾಗಿರುವುದರಿಂದ ನೀನು ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನೀನು ಪರಲೋಕಕ್ಕೆ ಹೋಗಬೇಕಾದ್ರೆ ಆ ಯೇಸುವನ್ನು ನೀನು ನಂಬಬೇಕು. ನೀನು ನಂಬಬೇಕಾದ್ರೆ ಯಾರಾದರೂ ನಿನಗೆ ಒಬ್ಬನು ಹೇಳಬೇಕು. ಹೇಳಲಿಕ್ಕೆ ಒಬ್ಬ ವ್ಯಕ್ತಿ ಅಪಾಯಿಂಟ್ ಆಗಿದ್ದಾನೆ, ಅವನನ್ನು ಕರೆ. ಮೇ ಬಿ ಅವನು ನಿನಗೆ ಇಷ್ಟ ಇರಲಿಕ್ಕಿಲ್ಲ, ಯಾಕಂದ್ರೆ ಇವನು ಗ್ರೀಕ್, ಇವನು ಶತಾಧಿಪತಿ, ಸೆಂಚುರಿಯನ್. ಹಿ ವಾಸ್ ನಾಟ್ ಎ ಜೂಯಿಷ್. ಪೇತ್ರನು ಜೂಯಿಷ್, ಬಟ್ ಅವನನ್ನು ಕರೆ. ಅವನು ಕೆಲವು ಹೇಳುವ ಮಾತುಗಳಿಂದ ನಿನಗೆ ರಕ್ಷಣೆ ಆಗ್ತದೆ. ಇದೆ ಅಲ್ಲಿ ಬೈಬಲಲ್ಲಿ 11ನೇ ಅಧ್ಯಾಯ 15ನೇ ವಚನ ಓದಿ, ನಾನು ಮುಗಿಸ್ತೇನೆ. ಆಕ್ಟ್ ಆಫ್ ಅಪೋಸ್ಟಲ್ 11 ಚಾಪ್ಟರ್ 15 ವರ್ಸ್. ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆ ಇಳಿಯಿತು. ನೆಕ್ಸ್ಟ್, ಆಗ 10ರಿಂದ ಓದಿ. ಹೀಗೆ ಮೂರು ಸಾರಿ ಆಯಿತು. ಆಮೇಲೆ ಎಲ್ಲವೂ ತಿರುಗಿ ಆಕಾಶಕ್ಕೆ ಎತ್ತಲ್ಪಟ್ಟಿತು. ನೆಕ್ಸ್ಟ್, ಆ ಕ್ಷಣದಲ್ಲಿ 3 ಮಂದಿ ಮನುಷ್ಯರು ನಾವಿದ್ದ ಮನೆಯ ಮುಂದೆ ನಿಂತಿದ್ದರು. ಅವರು ಕೈಸಾರಯದಿಂದ ನನ್ನ ಹತ್ತಿರಕ್ಕೆ ಕಳುಹಿಸಲ್ಪಟ್ಟವರು. ಓಕೆ. ದೇವರಾತ್ಮನು, ನೀನು ಏನು ಭೇದ ಮಾಡದೆ ಅವರ ಜೊತೆಯಲ್ಲಿ ಹೋಗು ಎಂದು ನನಗೆ ಹೇಳಿದನು. ಆ 6 ಮಂದಿ ಸಹೋದರರು ಸಹ ನನ್ನ ಸಂಗಡ ಬಂದರು. ಆ ಮನುಷ್ಯನ ಮನೆಯೊಳಗೆ ನಾವು ಸೇರಲು ಅವನು ನಮಗೆ ಒಬ್ಬ ದೇವದೂತನು ನನ್ನ ಮನೆಯಲ್ಲಿ ನಿಂತಿರುವುದನ್ನು ಕಂಡೆನು. ಆ ದೂತನು, ನೀನು ಯೊಪ್ಪಕ್ಕೆ ಕಳುಹಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನ್ನು ಕರೆಸು. ಅವನು ನಿನಗೆ ಕೆಲವು ಮಾತುಗಳನ್ನು ಹೇಳುವನು. ಹೇಳ್ರಿ, ಅವನು ನಿನಗೆ ಕೆಲವು ಮಾತುಗಳನ್ನು ಹೇಳುವನು. ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆ ಆಗುವುದು ಎಂದು ಹೇಳಿದನೆಂಬುದಾಗಿ ತಿಳಿಸ್ತಾನು. ನಿನಗೇನಾಗ್ತದೆ? who will tell you words by which you and all your household will be saved. ನೀನು ದಾನ ಧರ್ಮ ಕೊಟ್ಟದರಿಂದ ಸೇವೆ ಆಗುವುದಿಲ್ಲ, ರಕ್ಷಣೆ ಆಗುವುದಿಲ್ಲ. ನೀನು ದಿನಾಲು ಪ್ರಾರ್ಥನೆ ಮಾಡಿದರಿಂದ ರಕ್ಷಣೆ ಆಗುವುದಿಲ್ಲ. ನಿನಗೆ ದೇವದೂತರ ದೃಷ್ಟಿಗೆ ಬಿದ್ದ ಅಂತ ಹೇಳಿದ್ರು ನಿನಗೆ ರಕ್ಷಣೆ ಆಗುವುದಿಲ್ಲ. ಕೊರ್ನೇಲಿಯನಿಗೆ ಎಲ್ಲ ಆಗಿತ್ತು. ಅವನು ದಿನಾಲು ಪ್ರಾರ್ಥನೆ ಮಾಡ್ತಾ ಇದ್ದ, ಜನರ ದೃಷ್ಟಿಯಲ್ಲಿ ಒಳ್ಳೆಯ ಮನುಷ್ಯ. ಈಸ್ ಎ ಬೆಸ್ಟ್ ಮ್ಯಾನ್, ಬೆಸ್ಟ್ ಮ್ಯಾನ್, ಬೆಸ್ಟ್ ಬೆಸ್ಟ್ ಬೆಸ್ಟ್. ವರ್ಲ್ಡ್ ಹೇಳ್ತಾ ಇದೆ ಈಸ್ ಎ ಗುಡ್ ಮ್ಯಾನ್. ಬಟ್ ಪರಲೋಕ ಹೇಳ್ತಾ ಇದೆ, ಅವನು ರಕ್ಷಣೆಗೆ ಬರಬೇಕಾದ್ರೆ ಯೇಸುವನ್ನು ನಂಬಬೇಕು. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ನೀನು ಒಳ್ಳೆಯ ರಿಲಿಜನ್ ಅಲ್ಲಿ ಹುಟ್ಟಿದ್ದರಿಂದ ನಿನಗೆ ರಕ್ಷಣೆ ಆಗುವುದಿಲ್ಲ. ಕ್ರೈಸ್ತ ಕುಟುಂಬದಲ್ಲಿ ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿದ್ದರಿಂದ ನಿನಗೆ ರಕ್ಷಣೆ ಆಗುವುದಿಲ್ಲ. ನೀನು ಉಪವಾಸ ಮಾಡಿದ್ದರಿಂದ ರಕ್ಷಣೆ ಆಗುವುದಿಲ್ಲ. ನೀನು ದಿನಾಲು ಪ್ರಾರ್ಥನೆ ಮಾಡಿದ್ದರಿಂದ ರಕ್ಷಣೆ ಆಗುವುದಿಲ್ಲ. ನೀನು ದಾನ ಧರ್ಮ ಕೊಟ್ಟದ್ದರಿಂದ ನಿನಗೆ ರಕ್ಷಣೆ ಆಗುವುದಿಲ್ಲ. ಹಲೋ, ಈ ವ್ಯಕ್ತಿಗೆ ದೇವದೂತ ಬಂದು ಡೈರೆಕ್ಷನ್ ಕೊಡ್ತಾನೆ. ನಿನಗೆ ರಕ್ಷಣೆ ಆಗಬೇಕಾದ್ರೆ ಆ ವ್ಯಕ್ತಿಯನ್ನು ಕರೆ. ನಾನು ಹೇಳ್ತೀನಿ, ಬಿಲಿವರ್ಗಳಲ್ಲಿ ಕೂಡ ಅಷ್ಟು ಒಳ್ಳೆ ವ್ಯಕ್ತಿ ಕಾಣಲಿಕ್ಕಿಲ್ಲ. ನೋಡಿ ಆ ಕ್ಯಾರೆಕ್ಟರ್ ನೋಡಿ ಆ ವ್ಯಕ್ತಿಯನ್ನು. 10ನೇ ಅಧ್ಯಾಯ 1ನೇ ವಚನ ಓದಿ, ಕ್ಯಾರೆಕ್ಟರ್ ನೋಡಿ ಆ ವ್ಯಕ್ತಿಯದ್ದು. ರಕ್ಷಣೆ ಆಗಬೇಕಾದ್ರೆ ದೇವದೂತ ಗೈಡ್ ಮಾಡ್ತಾನೆ. ಕೈಸಾರದಲ್ಲಿ ಇತಾಲಿಯಾದ ಪಟಲಾಮೆನೆನಿಸಿಕೊಳ್ಳುವ ಒಂದು ಪಟಲಾಮಿನ ಶತಾಪತಿಯಾದ ಕೊರ್ನೆಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡೋನಾಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಎಷ್ಟೋ ಮಂದಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವುದಿಲ್ಲ, ಈ ವ್ಯಕ್ತಿ ಮಾಡ್ತಿದ್ದ. ಎಷ್ಟೋ ಮಂದಿ 1 ರೂಪಾಯಿ ಆಚೆಯಿಂದ ಈಚೆ ಕೊಡುವುದಿಲ್ಲ, ಬಟ್ ಈ ವ್ಯಕ್ತಿ ಕೊಡ್ತಿದ್ದ. ಸ್ವಲ್ಪ ಕೊಡ್ತಿದ್ದ ಅಂತ ಹೇಳುವುದಿಲ್ಲ, ಬಹಳವಾಗಿ ದಾನ ಧರ್ಮ ಮಾಡ್ತಿದ್ದ. ನೆಕ್ಸ್ಟ್ ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೊಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೆಲನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ನೆಕ್ಸ್ಟ್, ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಜ್ಞಾಪಕಾರ್ಥವಾಗಿ, ಸ್ವೀಕರಿಸಲ್ಪಟ್ಟವು ಅಂತ ಹೇಳಲಿಲ್ಲ. ಸ್ವೀಕರಿಸಲ್ಪಡುವುದು ಬೇರೆ, ಜ್ಞಾಪಕಾರ್ಥವಾಗಿ ಬರುವುದು ಬೇರೆ. ನಿನ್ನ ಎಲ್ಲ ಒಳ್ಳೆಯ ಕ್ರಿಯೆಗಳು ದೇವರಿಗೆ ಕಾಣ್ತಾ ಇದೆ, ಬಟ್ ನೀನು ರಕ್ಷಣೆ ಹೊಂದಬೇಕಾದರೆ ನೀನು ಯೇಸುವನ್ನು ನಂಬಬೇಕು. ಹಲ್ಲೆಲೂಯಾ. ದೇವದೂತನಿಗೆ ಅಧಿಕಾರ ಇಲ್ಲ ಸುವಾರ್ತೆ ಕೊಡಲಿಕ್ಕೆ. ಸುವಾರ್ತೆಯನ್ನು ನಾನು ಮತ್ತು ನೀನು ಕೊಡಬೇಕು. ಇಫ್ ಯು ಆರ್ ವಿಲ್ಲಿಂಗ್,
then angel will direct you. ಪುನಃ ನಾನು ಹೇಳ್ತೇನೆ, ಒಂದು ವೇಳೆ ನೀವು ಸುವಾರ್ತೆಯನ್ನು ಕೊಡಲಿಕ್ಕೆ ಸಿದ್ಧವಾಗಿರುವುದಾದರೆ ಅನೇಕರಿಗೆ ದೃಷ್ಟಿಗೆ ಬಿದ್ದು ಆ ದೇವದೂತರು ಗೈಡ್ ಮಾಡ್ತಾರೆ. ಕರಪಣ್ಣನನ್ನು ಕರೆ, ಕುಮಾರನನ್ನು ಕರೆ, ಮೊದಲು ಆಂಟನಿಯನ್ನು ಕರೆ. ಅವರು ಕೆಲವು ಮಾತುಗಳು ನಿಮಗೆ ಹೇಳುತ್ತಾರೆ. ಅವರು ಹೇಳುವ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೆ ರಕ್ಷಣೆ ಆಗುತ್ತದೆ. ನೀವು ಸಾರಬೇಕು. ಏಂಜಲ್ಸ್ ವಿಲ್ ಗಿವ್ your address. Hallelujah. Are you willing? ರಕ್ಷಣೆ ಹೊಂದಿದ ನೀವು ಸಿದ್ಧವಾಗಿದ್ದೀರಾ ಸುವಾರ್ತೆ ಹೇಳಲಿಕ್ಕೆ? ದೇವರು ಕಾಲೋಚಿತವಾದ ಮಾತುಗಳು ನಿಮ್ಮ ಬಾಯಲ್ಲಿ ಹಾಕುತ್ತಾನೆ. ಇವನ್ ಪೀಟರ್ ವಾಸ್ ಕನ್ಫ್ಯೂಸ್ಡ್, ನಾನು ಹೋಗುವುದೋ ಬೇಡೋ. ಬಟ್ ದೇವರ ಆತ್ಮ ಹೇಳಿದ, ಏನೂ ಸಂದೇಹ ಪಡದೆ ಅವರೊಟ್ಟಿಗೆ ಹೋಗು. ಹೋದ. ಅವನ ಜೂಯಿಷ್ ಕಲ್ಚರಿಗೆ ಅದು ವಿರೋಧ ಹೋಗುವಂಥದ್ದು. ಬಟ್ ದೇವದೂತನು ಆ ಒಂದು ಎಲ್ಲ ಅಡ್ಡಗೋಡೆಯನ್ನು ಬ್ರೇಕ್ ಮಾಡಿದ. ಹೋಗು, ಮಾತಾಡು. ಪ್ರೈಸ್ ಗಾಡ್. ಅವನಿಗೆ ಆಲ್ರೆಡಿ ಪ್ರಿಪೇರ್ ಮಾಡಿದ ಕೊರ್ನೇಲ್ಯನಿಗೆ, ನಿನ್ನ ದಾನ ಧರ್ಮ ಎಲ್ಲ ಮೆಚ್ಚಿಗೆ, ಗುಡ್. ನೀನು ರಕ್ಷಣೆ ಹೊಂದಬೇಕಾದರೆ ಆ ವ್ಯಕ್ತಿಯನ್ನು ಕರೆ. ಆ ವ್ಯಕ್ತಿ ಕೆಲವು ಮಾತುಗಳನ್ನು ಹೇಳುತ್ತಾನೆ. ನಿನಗೂ ನಿನ್ನ ಮನೆಯವರಿಗೂ ಏನಾಗುತ್ತದೆ? ರಕ್ಷಣೆ ಆಗುತ್ತದೆ. ಮೇಬ ನೀವು ಒಳ್ಳೆಯ ವ್ಯಕ್ತಿ ಆಗಿರ್ಬೋದು, ಒಳ್ಳೆಯ ತಂದೆ ತಾಯಿಗಳಿಗೆ ಹುಟ್ಟಿರ್ಬೋದು, ಒಳ್ಳೆಯ ಕುಟುಂಬಕ್ಕೆ ಹುಟ್ಟಿರ್ಬೋದು, ಒಳ್ಳೆಯ ಹಿನ್ನೆಲೆಯಲ್ಲಿ ಹುಟ್ಟಿರ್ಬೋದು, ಒಳ್ಳೆಯ ಬ್ಯಾಕ್ಗ್ರೌಂಡಲ್ಲಿ ಹುಟ್ಟಿರ್ಬೋದು. ನೀನು ಎಷ್ಟೇ ಒಳ್ಳೆಯವನಾಗಿದ್ದು ಪರಲೋಕಕ್ಕೆ ಹೋಗುವುದಿಲ್ಲ. ನೀನು ಎಷ್ಟೇ ಕೆಟ್ಟವನಾದರೂ ನರಕಕ್ಕೆ ಹೋಗುವುದಿಲ್ಲ. ಹಲೋ, ಇದ್ದೀರಾ? ಪುನಃ ಹೇಳ್ತೇನೆ, ನೀನು ಎಷ್ಟೇ ಒಳ್ಳೆಯವನಾದರೂ ಪರಲೋಕಕ್ಕೆ ಹೋಗುವುದಿಲ್ಲ. ನೀನು ಎಷ್ಟೇ ಕೆಟ್ಟವನಾದರೂ ನರಕಕ್ಕೆ ಹೋಗುವುದಿಲ್ಲ. ಪಾಸ್ಟೇ, ಅದು ಹೇಗೆ? ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕುವಾಗ ಇಬ್ಬರು ಕಳ್ಳರಿದ್ದರು. ಆ ಇಬ್ಬರು ಕಳ್ಳರು ಅವರು ಮಾಡಿದ ತಪ್ಪಿಗೋಸ್ಕರ ನ್ಯಾಯವಾಗಿ ಅವರಿಗೆ ಮರಣದಂಡನೆ ಸಿಕ್ಕಿದೆ. ಒಬ್ಬ ಕಳ್ಳನು ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ನಿನ್ನನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು ಅಂತ ಗುಣಗುಡ್ತಾ ಇದ್ದಾನೆ. ಇನ್ನೊಬ್ಬ ಕಳ್ಳ ಹೇಳ್ತಾನೆ, ಎಂತ ಮಾತಾಡ್ತಿ, ಇವನು ಯಾರು? ಇವನು ಏನು ತಪ್ಪು ಮಾಡದ ವ್ಯಕ್ತಿ. ನಾವಾದರೂ ನಾವು ಮಾಡಿದ ತಪ್ಪಿಗೆ ಸರಿಯಾಗಿ ನಮಗೆ ಶಿಕ್ಷೆ ಸಿಕ್ಕಿದೆ. ಬಟ್ ಅವನೊಂದು ಮಾತು ಹೇಳ್ತಾನೆ, ನೀನು ಆ ರಾಜ್ಯದಲ್ಲಿ ಬರುವಾಗ ನನ್ನ ನೆನಪು ಮಾಡಿಕೊ. ಯೇಸು ಹೇಳ್ತಾನೆ, ನಾನು ನಿನಗೆ ಹೇಳ್ತೇನೆ, ಈ ಹೊತ್ತೇ ನಿನಗೆ ನಾನು ಹೇಳ್ತೇನೆ, ನೀನು ನನ್ನೊಟ್ಟಿಗೆ ಪರದೈಸ್ನಲ್ಲಿ ಇರುವೆ. ಲಾಸ್ಟ್ ಮೂಮೆಂಟ್ಗೆ ದೇಹ ಬಿಡ್ಲಿಕ್ಕಿದ್ದಾರೆ. ಒಬ್ಬನು ಪರಲೋಕಕ್ಕೆ ಹೋಗ್ತಾನೆ, ಒಬ್ಬನು ನರಕಕ್ಕೆ ಹೋಗ್ತಾನೆ. ಹಲೋ. ಒಬ್ಬ ಕಳ್ಳ ಅವನು ಮಾಡಿದ ತಪ್ಪಿಗಾಗಿ ಕ್ರೂಜೆಯಲ್ಲಿ ಸಾಯ್ತಾ ಇದ್ದಾನೆ. ಅಲ್ಲಿ ಅವನು ಕ್ರೂಜೆಯಲ್ಲಿ ಏನು ಮಾಡಿದ? ಇಮ್ಮಿಡಿಯೇಟ್ಲಿ ದೇಹ ಎಂಬ ಮನೆಯಲ್ಲಿ ಇರುವಾಗ ಶಿಫ್ಟ್ ಮಾಡಿಬಿಟ್ಟ, ನನ್ನ ನೆನಪು ಮಾಡಿಕೊ. ಯಾಕಂದರೆ ಯೇಸು ಕ್ರಿಸ್ತನು ಅವನಿಗೋಸ್ಕರ ಸತ್ತಿದ್ದಾನೆ. ಇವತ್ತು ನಿಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ದಂಡನೆಯನ್ನು ಅನುಭವಿಸ್ತಾನೆ. ಎವ್ರಿಥಿಂಗ್ ಎಕ್ಸ್ಚೇಂಜ್ಡ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಲೈಫನ್ನು ನೀವು ಕಮಿಟ್ ಮಾಡದಿದ್ದರೆ, ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಿಮ್ಮ ಲೈಫನ್ನು ಕಮಿಟ್ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಮಿಟ್ ಯುವರ್ ಲೈಫ್. ಮೇಕ್ ಎ ಕಮಿಟ್ಮೆಂಟ್. ನೀನು ಎಷ್ಟೇ ಒಳ್ಳೆಯವನಾಗಿರ್ಬೋದು, ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿರ್ಬೋದು, ಯೇಸು ನಿನಗೋಸ್ಕರ ಕ್ರೂಜೆಯಲ್ಲಿ ಸತ್ತಿದ್ದಾನೆ. ನಿನ್ನ ಅಪರಾಧಗಳನ್ನು ಹೊತ್ತುಕೊಂಡೋಗಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ಥನಾಗಿದ್ದಾನೆ. ನೀನು ನಂಬಿದರೆ ಆತನೊಟ್ಟಿಗೆ ಯುಗ ಯುಗಾಂತರಕ್ಕೆ ನೀನು ಜೀವಿಸ್ತಿ, ನಿತ್ಯತ್ವಕ್ಕೆ ಆತನೊಟ್ಟಿಗೆ ಜೀವಿಸ್ತಿ. ಪ್ರಿಯರೇ, ನಿತ್ಯ ಜೀವ ಎಂಬುದು ಸತ್ಯ, ನಿತ್ಯ ಮರಣ ಎಂಬುದು ಸತ್ಯ, ನಿತ್ಯ ಬೆಂಕಿ ಎಂಬುದು ಸತ್ಯ. ಒಬ್ಬ ವ್ಯಕ್ತಿ ದೇಹವನ್ನು ಬಿಟ್ಟ ನಂತರ ಅವನಿಗೇನು ಮಾಡಲಿಕ್ಕೆ ಆಗುವುದಿಲ್ಲ. ಆತನು ಯುಗ ಯುಗಾಂತರಗಳಲ್ಲಿ ಉರಿತಾನೆ. ಬಡ ಲಾಜರಸ್ ಮತ್ತೆ ಆ ಶ್ರೀಮಂತ ವ್ಯಕ್ತಿ, ರೈಟ್? ಯೇಸು ಸ್ವಾಮಿ ನೋಡಿದ ಕೇಳಿದ ವಿಷಯ ಹೇಳಿದ. ಆ ಲಾಜರಸ್ ಏನು ಮಾಡ್ತಾ ಇದ್ದಾನೆ? ಇಬ್ಬರು ಸತ್ತರು. ಲಾಜರಸ್ ಸತ್ತಾಗ ದೇವದೂತರು ಎಸ್ಕೋರ್ಟ್ ಮಾಡಿದರು. ಶ್ರೀಮಂತ ಸತ್ತಾಗ ಅವನಿಗೆಲ್ಲ ಉತ್ತರ ಕ್ರಿಯೆ ಮಾಡಿದರು. ಬಟ್ ಆತ್ಮಿಕ ಲೋಕದಲ್ಲಿ ಇಬ್ಬರು ಮಾತುಕತೆಯನ್ನು ಯೇಸು ಸ್ವಾಮಿ ಕೇಳಿದ. ಶ್ರೀಮಂತ ವ್ಯಕ್ತಿ ಪಾತಾಳದಲ್ಲಿ ಉರಿತಾ ಇದ್ದಾನೆ. ಬಡ ಲಾಜರಸ್ ಅಬ್ರಾಮನ ಪಕ್ಕದಲ್ಲಿ ಇದ್ದಾನೆ. ಅಬ್ರಾಮ್ ತಂದೆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ಪಾತಾಳದಿಂದ ಉರಿಯಿಂದ ನನ್ನನ್ನು ಕರುಣಿಸು ಅಂತ ಹೇಳ್ತಾ ಇದ್ದಾನೆ. ಕಂದ, ನೆನಪು ಮಾಡಿಕೊ, ಲೋಕದಲ್ಲಿ ನೀನು ಎಷ್ಟು ಸುಖವನ್ನು ಅನುಭವಿಸಿದೆ.
ಆ ಶ್ರೀಮಂತ ಮನುಷ್ಯ ಇಷ್ಟೇ ಹೇಳ್ತಾ ಇದ್ದಾನೆ, ಆ ಲಾಜರಸನ್ನು ಇಲ್ಲಿ ಕಳಿಸಿ ಪ್ಲೇಸಿಗೆ, ಅವನ ತೋರು ಬೆರಳನ್ನು ಅದ್ದಿ ನನ್ನ ನಾಲಿಗೆಗೆ ಮುಟ್ಟಿಸ್ಲಿ. ಅಬ್ರಾಮ್ ಹೇಳ್ತಾನೆ, ಇಲ್ಲಿಯವರು ಅಲ್ಲಿ ಹೋಗ್ಬೇಕಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿಯವರು ಇಲ್ಲಿ ಬರಬೇಕಂದ್ರೆ ಬರಲಿಕ್ಕೆ ಆಗುದಿಲ್ಲ. ಹಲೋ, ಬರಲಿಕ್ಕೆ ಆಗುದಿಲ್ಲ. ಅವನು ಹೇಳ್ತಾನೆ, ನನ್ನ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ನನ್ನ ಹೆಜ್ಜೆಯಲ್ಲಿ ನಡೀತಾ ಇದ್ದಾರೆ. ಅವರಿಗೆ ಯಾರಾದ್ರೂ ಹೋಗಿ ಹೇಳಿ, ಹೆಲ್ ಇಸ್ ಸೋ ರಿಯಲ್, ಹೆವನ್ ಇಸ್ ಸೋ ರಿಯಲ್. ಯಾರಾದ್ರೂ ಹೋಗಿ ಹೇಳಿ, ಆ ಲಾಜರಸನ್ನು ನನ್ನ ತಂದೆಯ ಮನೆಗೆ ಕಳಿಸು. ಅಬ್ರಾಮನ್ ಹೇಳ್ತಾನೆ, ಅವರಿಗೆ ಮೋಶೆಯ ಗ್ರಂಥ ಇದೆ, ಸತ್ಯವೇದ ಇದೆ, ಇದನ್ನು ನಂಬುವುದಿಲ್ಲ ಅಂತ ಹೇಳಿದ್ರೆ ಸತ್ತವನು ಎದ್ದು ಹೋದ್ರೆ ಅವರು ಒಪ್ಪಿಕೊಳ್ಳುವುದಿಲ್ಲ, ಅವ್ರು ಒಪ್ಪುವುದಿಲ್ಲ. ಅವ್ರಿಗೆ ಹುಚ್ಚು ಮಾತಾಗಿ ಕಾಣ್ತದೆ. ಯಾರು ನೋಡಿದ್ದಾರೆ ಪರಲೋಕ? ನೋಡುವಾಗ ಲೇಟ್ ಆಗ್ತದೆ. ನಿಮ್ಗೆ ಗೊತ್ತಾ, ನರಕದಲ್ಲಿರುವ ಎಲ್ಲರೂ ಬಿಲೀವರ್. ಹಲೋ, ಇದ್ದೀರಾ ಇಲ್ಲಿ? ನರಕದಲ್ಲಿ ಇರುವ ಎಲ್ಲರೂ ವಿಶ್ವಾಸಿಗಳು, ಬಟ್ ತಪ್ಪಾದ ಸ್ಥಳದಲ್ಲಿ ನಂಬ್ತಾ ಇದ್ದಾರೆ. ಭೂಲೋಕದಲ್ಲಿ ಅವರು ನಂಬಲಿಕ್ಕೆ ಇಲ್ಲ, ಬಟ್ ಆ ಸ್ಥಳದಲ್ಲಿ ಅವನು ಕೂಡ ಬಿಲೀವರ್. ಯಾರು? ನಂಬ್ತಾ ಇದ್ದಾನೆ. ಹೆಲ್ ಇಸ್ ಸೋ ರಿಯಲ್, ಹೆವನ್ ಇಸ್ ಸೋ ರಿಯಲ್ ಅಂತ ಶ್ರೀಮಂತ ವ್ಯಕ್ತಿ ನಂಬಿದ್ದು ಲೇಟ್ ಆಯಿತು. ಭೂಲೋಕದಲ್ಲಿರುವಾಗ ಅವನು ನಂಬ್ತಿರ್ಲಿಲ್ಲ, ಈಗ ಅವನು ನಂಬ್ತಾ ಇದ್ದಾನೆ. ಬಟ್ ಅಬ್ರಾಮನ್ ಹೇಳ್ತಾನೆ, ನಿನಗಿನ್ನು ಏನು ಮಾಡಲಿಕ್ಕಿಲ್ಲ ಪ್ರಿಯರೇ, ಯುಗ ಯುಗಾಂತರಗಳಲ್ಲಿ ಉರಿಲಿಕ್ಕೆ. ಇದು ಹೆದರಿಕೆ ಅಲ್ಲ, ಇದು ಸತ್ಯ, ಇದು ಸತ್ಯ. ವಿ ನೀಡ್ ಟು ಪ್ರೇ ಒನ್ ಅನದರ್. ನಾವು ಪ್ರಾರ್ಥನೆ ಮಾಡಬೇಕು. ಅಪೊಸ್ತಲ ಪೌಲ ಹೇಳ್ತಾನೆ, ಸತ್ತವರಿಗೆ ಪುನರುತ್ಥಾನ ಇಲ್ಲ ಅಂತ ಹೇಳಿದ್ರೆ ನಾವು ತಿನ್ನುವ ಕುಡಿಯುವ, ಯಾಕೆ ನಾಳೆ ನಾವು ಸಾಯ್ತೇವಲ್ಲ? ಯಾಕೆ ನಾವು ಸಾರಬೇಕು? ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಯಾಕೆ ನಾವು ಪ್ರೀಚ್ ಮಾಡಬೇಕು? ಕೇವಲ ನಾವು ಪ್ರೀಚ್ ಮಾಡೋದು ಇನ್ನೊಬ್ಬರಿಗೆ ವೀಸಾ ಸಿಗಬೇಕು, ಸಕ್ಸಸ್ ಆಗಬೇಕು, ಪ್ರಮೋಷನ್ ಸಿಗಬೇಕು, ಸೆಟಲ್ಮೆಂಟ್ ಆಗಬೇಕು, ಅದಕ್ಕೆ ನೋ. ಅದೆಲ್ಲ ಆಗ್ತದೆ. ದರ್ ಇಸ್ ಅ ಪಾರ್ಟ್. ಈ ಲೋಕದಲ್ಲಿ ಬೆಸ್ಟ್ ತಿನ್ನಬೇಕು, ಬೆಸ್ಟ್ ಜೀವಿಸಬೇಕು ಎಂಬುದು ದೇವರ ಉದ್ದೇಶ. ಬಟ್ ಮೇನ್ ಉದ್ದೇಶ ಏನಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿ ನಿತ್ಯ ಜೀವವನ್ನು ಹೊಂದಬೇಕು. ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ನಿಮ್ಮ ನೇಬರ್ಗಳು ಯಾರಿದ್ದಾರೆ, ನಿಮ್ಮ ರಿಲೇಟಿವ್ಗಳಿದ್ದಾರೆ, ಪ್ರೇ. ಮೇ ಬಿ ನೀವು ಮಾಡುವ ಪ್ರಾರ್ಥನೆ ಅವರಿಗೆ ಗೊತ್ತೇ ಆಗಲಿಕ್ಕಿಲ್ಲ, ಬಟ್ ನೀವು ಮಾಡುವ ಪ್ರಾರ್ಥನೆ ದೇವರು ನೋಡ್ತಾನೆ. ನೀವು ಮಾಡುವ ಪ್ರಾರ್ಥನೆಗೆ ದೇವರು ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಅವರ ಬಳಿಗೆ ಕಳಿಸ್ತಾನೆ, ದೇವರು ಮಾತಾಡುತ್ತಾನೆ. ವಿ ಕ್ಯಾನಾಟ್ ಕೀಪ್ ಗ್ರಜ್. ಯಾರ ಬಗ್ಗೆ ಕೂಡ ನಾವು ಗ್ರಜ್ ಇಡಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ವೇಳೆ ಅವರು ದೇಹ ಬಿಟ್ಟರೆ ಫಸ್ಟ್ ಅವ್ರು ನೆನಪು ಮಾಡೋದು ನಿಮ್ಮನ್ನು. ಯಾಕೆ ಭೂಲೋಕದಲ್ಲಿರುವಾಗ ನೀವು ನನಗೆ ಹೇಳಲಿಲ್ಲ ಈ ಸತ್ಯಾಂಶವನ್ನು? ಮೇ ಬಿ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು. ಕೆಲವೊಮ್ಮೆ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನು ಪ್ರೀತಿ ಮಾಡುತ್ತೀರಿ. ನೀವು ಪ್ರೀತಿ ಮಾಡುವುದಾದರೆ ನೀವು ಹೇಳ್ತೀರಿ. ಕೆಲವೊಮ್ಮೆ ನಿಮಗೆ ಭಯ, ಐ ಕ್ಯಾನ್ ಲೂಸ್ ಮೈ ಫ್ರೆಂಡ್ಶಿಪ್, ನನ್ನ ಸ್ನೇಹಿತನನ್ನು ಕಳಕೊಳ್ಬಹುದು, ನನ್ನ ಫ್ರೆಂಡ್ಶಿಪ್ಪನ್ನು ಬಿಟ್ಟು ಬಿಡ್ಬೋದು, ಅದಕ್ಕೋಸ್ಕರ ನಾನು ಹೇಳುವುದಿಲ್ಲ. ದಟ್ ಈಸ್ ಅ ಫ್ಲೆಶಿ ಲವ್, ದಟ್ ಇಸ್ ನಾಟ್ ಎ ಸ್ಪಿರಿಚುವಲ್ ಲವ್. ಅದು ಶಾರೀರಿಕವಾದ ಪ್ರೀತಿ, ಅದು ಆತ್ಮಿಕವಾದ ಪ್ರೀತಿ ಅಲ್ಲ. ಆತ್ಮಿಕವಾದ ಪ್ರೀತಿ, ನೀನು ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಿ, ಆ ವ್ಯಕ್ತಿಗೋಸ್ಕರ ಆಪರ್ಚುನಿಟಿ ಸಿಕ್ಕಿದಾಗ ನೀನು ಹೇಳಲಿಕ್ಕೆ ಯಾವಾಗಲೂ ಸಿದ್ಧನಾಗಿರುತ್ತೆ. ನೀನು ನಿನ್ನ ಫ್ರೆಂಡ್ಶಿಪ್ಪನ್ನು ಕಳಕೊಳ್ಳುವುದಿಲ್ಲ, ನೀನು ಪಡಕೊಳ್ಳುತ್ತಿ. ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. Thank you, Lord. Come on, lift up your hand. Roshalam rondole. We are raised together in Christ, oh God. Riba shakala brondole ebrondole. Come on, open your mouth and speaking in tongue. Limbrondole broshalembro. Sije nikinta ಮಧುರವಾದುದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುವೇ ನಿನ್ನ ನಾಮ. ಯೇಸು. ಕಮಾನ್, ಎಲ್ಲರೂ ನಮ್ಮ ಬಾಯನ್ನು ತೆರೆಯುವ. ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಹಾಡುವ ಯೋಧನು, ನಿನಗೆ ಇಲ್ಲ ಒಬ್ಬನು. ರಕ್ಷಕ ನೀನೇನೆ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ
ನಿಜವಾದ ದೇವರು ಕರಗಳನ್ನೆತ್ತಿ ಆರಾಧಿಸುವೆನು. ಥ್ಯಾಂಕ್ ಯು ಫಾದರ್. ಪ್ರೇಯರ್ ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ಮೇ ಬಿ ಆನ್ಲೈನಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಟೈಮ್ ಲೈನಲ್ಲಿ ಯಾರು ವಾಚ್ ಮಾಡ್ತಾ ಇದ್ದೀರಿ, ದೇವರಿಗೆ ಮೆಚ್ಚುಗೆ ಆಗುವ ಕೆಲಸ ಯಾವುದು? ದೇವರಿಗೆ ಮೆಚ್ಚುಗೆ ಆಗುವ ಕೆಲಸ ಆತನನ್ನು ಕಳಿಸಿದ ಆತನನ್ನು ನಂಬುವಂಥದ್ದು. ದಟ್ ಮೀನ್ಸ್ ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಎಲ್ಲ ಮನುಷ್ಯರ ಪಾಪಗಳಿಗೋಸ್ಕರ ಆತನು ಸತ್ತಿದ್ದಾನೆ. ಆತನು ಆತನಿಗೋಸ್ಕರ ಸಾಯಲಿಲ್ಲ. ಯಜ್ಞ ನೈವೇದ್ಯಗಳು ದೇವರೇ ನಿನಗೆ ಇಷ್ಟವಾಗಲಿಲ್ಲ. ನೀನು ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಗ್ರಂಥದ ಸುರುಳಿಯಲ್ಲಿ ನನ್ನ ಕುರಿತಾಗಿ ಬರೆಯಲ್ಪಟ್ಟಿದೆ. ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸಲು ನಾನು ಬಂದಿದ್ದೇನೆ. ದೇವರ ಚಿತ್ತವೇನೆಂದರೆ ಆತನನ್ನು ಚಚ್ಚುವುದು ಆತನ ಸಂಕಲ್ಪವಾಗಿತ್ತು. ಓಹೋ, ನನ್ನನ್ನು ಜಜ್ಜಲಿಲ್ಲ. ನಿನ್ನನ್ನು ಮರಣಕ್ಕೆ ದೇವರು ಒಪ್ಪಿಸಲಿಲ್ಲ. ನನ್ನನ್ನು ದೇವರ ರೋಗಕ್ಕೆ, ವ್ಯಾಧಿಗಳಿಗೆ ಒಪ್ಪಿಸಲಿಲ್ಲ. ಯೇಸುವನ್ನು ಒಪ್ಪಿಸಿದ್ದಾನೆ. ಆತನು ಸತ್ತಿದ್ದಾನೆ. ಆತನು ನಿನ್ನ ಪಾಪಗಳನ್ನು ಕ್ರೂಜೆಯಲ್ಲಿ ಕೊಂಡೋಗಿದ್ದಾನೆ. ಆತನು ಹೂಣಲ್ಪಟ್ಟಿದ್ದಾನೆ. ಆತನು ಸತ್ತವರ ಒಳಗಿಂದ ನಿನಗೋಸ್ಕರ ಮೃತ್ಯುಂಜಯನಾಗಿ, ಮರಣವನ್ನು ಜಯಿಸಿದವನಾಗಿ ಎದ್ದು ಬಂದಿದ್ದಾನೆ. ಒಂದು ವೇಳೆ ನೀನು ನಂಬುವುದಾದ ನಿನ್ನ ಹೃದಯದಲ್ಲಿ, ಐ ಬಿಲೀವ್ ಜೀಸಸ್ ಡೈಡ್ ಫಾರ್ ಮೀ, ಯೇಸು ಕ್ರಿಸ್ತ ನನಗೋಸ್ಕರ ಎದ್ದು ಬಂದಿದ್ದಾನೆ, ನಿನ್ನ ಆತ್ಮದಲ್ಲಿ ನೀನು ನಂಬುವುದಾದರೆ ನೀನು ನೀತಿಯನ್ನು ಹೊಂದುತ್ತಿ, ನೀನು ಜೀವವನ್ನು ಹೊಂದುತ್ತಿ. ಬಾಯಿಂದ ಅರಿಕೆ ಮಾಡುವುದಾದರೆ, ಬಾಯಲ್ಲಿ ಅನೌನ್ಸ್ ಮಾಡುವುದಾದರೆ, ಪ್ರೊಕ್ಲೇಮ್ ಮಾಡುವುದಾದರೆ, ಯೇಸುವೆ ನನ್ನ ಕರ್ತನೆಂದು, ನಿನಗೆ ರಕ್ಷಣೆ ಆಯಿತು. ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಕಮ ಹೇಳಿ, ನನಗೆ ಬಿಡುಗಡೆ ಆಯಿತು. ಹೇಳಿ, ನನ್ನ ಮರಣದಿಂದ ಪಾರಾಗಿ, ಐ ಆಮ್ ಪಾಸ್ಟ್ ಫ್ರಮ್ ಡೆತ್ ಟು ಲೈಫ್. ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನೆ. ಪ್ರೇರೆ, ಡೋಂಟ್ ಬಿ ಲೇಜಿ. ಇದನ್ನು ಕೇವಲವಾಗಿ ಎನಿಸ್ಬೇಡ್ರಿ. ಗಾಡ್ ಇಸ್ ಟಾಕಿಂಗ್ ಟು ಯು. ಮೇಕ್ ಎ ಕಮಿಟ್ಮೆಂಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮೇಕ್ ಎ ಕಮಿಟ್ಮೆಂಟ್. ನೀವು ಸಿದ್ಧವಾಗಿರಿ, ಇತರರನ್ನು ಸಿದ್ಧಪಡಿಸಿರಿ. ಬಿ ಪ್ರಿಪೇರ್. ಇಷ್ಟರವರೆಗೆ ನೀವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ತೀರ್ಮಾನ ಮಾಡದಿದ್ರೆ ಇವತ್ತಿನಿಂದ ಪ್ರಾರ್ಥನೆ ಮಾಡಿರಿ. ನಾನು ಹೇಳ್ತೇನೆ, ನೀವು ದೇವರ ಮನೆಯನ್ನು ಕಟ್ಟುವಾಗ ನಿಮ್ಮ ಮನೆ ಸೆಟಲ್ ಆಗುತ್ತದೆ, ನಿಮ್ಮ ಸಮಸ್ಯೆಗಳು ಸೆಟಲ್ ಆಗುತ್ತವೆ. ನೀವು ದೇವರ ಉದ್ದೇಶದಲ್ಲಿ ನಡೆಯುತ್ತೀರಿ, ನೀವು ದೇವರ ಯೋಜನೆಯಲ್ಲಿ ನಡೆಯುತ್ತೀರಿ. ನಿಮ್ಮ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಡುತ್ತವೆ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತುಗಳನ್ನು ನೀವು ಮಾತಾಡುತ್ತೀರಿ. ಯು ವಿಲ್ ಸ್ಪೀಕ್ ರೈಟ್ ವರ್ಡ್ ಇನ್ ದ ರೈಟ್ ಟೈಮ್ ಫಾರ್ ದ ರೈಟ್ ಪರ್ಪಸ್. ಒಂದು ವೇಳೆ ನೀವು ಯಾರಾದರೂ ದೇಹದಲ್ಲಿ ಕಾಯಿಲೆಯಲ್ಲಿ ಇರುವುದಾದರೆ, ರಿಸೀವ್ ಎ ಹೀಲಿಂಗ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಬಿ ಹೀಲ್ಡ್ ನೌ, ಬಿ ಹೀಲ್ಡ್ ನೌ. ತಂದೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಪ್ರತಿಯೊಬ್ಬರು ಅಂತರದಲ್ಲಿ ಬೆಳೆಯಲಿ, ಪ್ರಜ್ವಲಿಸಲಿ, ಉರಿಯಲೆಂದು ನಾವು ಪ್ರಾರ್ಥಿಸ್ತೇವೆ. ಗ್ಲೋರಿ. ಥ್ಯಾಂಕ್ ಯು ಫಾದರ್. ತಂದೆ, ಇವರು ಕೇಳಿದ ಪ್ರತಿಯೊಂದು ಮಾತುಗಳು ಹೋಗುವಾಗ, ಬರುವಾಗ, ಕೂತ್ಕೊಳ್ಳುವಾಗ ಇವರಿಗೆ ನೆನಪಿಗೆ ಬರಲಿ, ನೆನಪಿಗೆ ಬರಲಿ. ಅನೇಕರಿಗೆ ಇವರು ಪ್ರಾರ್ಥನೆ ಮಾಡುವಂತೆ ನಮ್ಮ ಮೇಲೆ, ನಮ್ಮ ಸಭೆಯ ಮೇಲೆ ಪ್ರಾರ್ಥನಾ ಆತ್ಮವು ಬಿಡುಗಡೆ ಆಗಲೆಂದು ಪ್ರಾರ್ಥಿಸ್ತೇನೆ. We ask you a greater grace, oh God, greater grace, oh Master, greater grace, oh God, greater grace in the name of Jesus. Oh, greater grace. I bless each and every one in Jesus' name. Amen. ಕರ್ತನಿಗೆ ಜೋರಾಗಿ ನಾವು ಚಪ್ಪಾಳೆ ತಟ್ಟುವ. ನಾವೇನೊಂದು